ಇವಾಗ ನಮ್ಮ ಬಸವರಾಜ್ ಅವರು ಸರ್ ಒಂದು ಉದಾಹರಣೆ ಕೊಟ್ಟರು, ರೈತರೇ ಲೇಔಟ್ ಮಾಡಲಿ ಅಂತ. ಇವಾಗ ರೈತರು ಬೆಂಗಳೂರು ಸುತ್ತಮುತ್ತ, ದೇವನಹಳ್ಳಿ ಏರ್ಪೋರ್ಟ್ ಸುತ್ತಮುತ್ತ ಲೇಔಟ್ಗಳು ಮಾಡಿದ್ದಾರೆ. ಅಲ್ಲಿ ಕರೆಂಟ್ ಅಪ್ರೂವಲ್ ತಗೊಂಡಿಲ್ಲ, UGD ಅಪ್ರೂವಲ್ ಅಲ್ಲ, ಅದನ್ನೇ ಜಸ್ಟ್ ವಾಂಟ್ ಟು ಕೋಟ್. ಆ UGD ಅಪ್ರೂವಲ್ ಇರಲ್ಲ, ಒಂದು ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇರಲ್ಲ, 20 ಅಡಿ ರೋಡ್ ಬಿಟ್ಬಿಟ್ಟು ಲೇಔಟ್ ಮಾಡ್ತಾರೆ. ಅದಕ್ಕೆ ಒಂದೊಂದು ಸೈಟ್ನ 10 ಜನಕ್ಕೆ ಮಾರಿರ್ತಾರೆ. ಕೊನೆಗೆ ಅವನು ಕಷ್ಟಪಟ್ಟು ದುಡಿದ ಒಬ್ಬ ವ್ಯಕ್ತಿ ತಲೆ ಮೇಲೆ ಕೊನೆಗೆ ಏನಾಗುತ್ತೆ, ಚಪ್ಪಡಿ ಕಲ್ಲು ಬೀಳುತ್ತೆ. ಒಂದು ಬೆವರು ಸುರಿಸಿ ಹಣ ತೊಗೊಂಡೋಗ್ಬಿಟ್ಟು ಮಾಡ್ತಾರೆ. ಹಾಗಾಗಿ ಸರ್ಕಾರನೇ ಅವ್ರೇನು ಪ್ಲಗ್ ಆ್ಯಂಡ್ ಪ್ಲೇ ಒಂದು ರೀತಿ ಮಾಡ್ತಾ ಇದೀವಲ್ಲ, ಹಾಗಾಗಿ ನಾವು ಆ ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಮೇಡಮ್, ಇವಾಗ ಈ ಯೋಜನೆ 2006ರಲ್ಲೇ ಚಾಲನೆ ನೀಡಿದ್ದು ಕುಮಾರಸ್ವಾಮಿ ಅವರು. ಅಲ್ಲ ನೋಡಿ ಮೇಡಮ್, ಇವಾಗ ರೈತರನ್ನ ಅಡಕತ್ರಿಲ್ಸಿಗೆ ಹಾಕ್ಸಿದ್ದು ಯಾರು ಅಂತ ದೇಶಕ್ಕೆ, ರಾಜ್ಯಕ್ಕೆ ಈ ಕುಮಾರಸ್ವಾಮಿ ಅವರು ದಯವಿಟ್ಟು ಮಾಧ್ಯಮದ ಮುಂದೆ ಬಂದು ಹೇಳಬೇಕು. ಹೌದು ಸ್ವಾಮಿ, ನಾನು ಆ ಭಾಗವನ್ನು ರೆಡ್ ಝೋನ್ ಮಾಡಿದೆ, ಆ ಭಾಗವನ್ನು ರೆಡ್ ಝೋನ್ ಮಾಡಿದೆ. ಇವಾಗ ಆ ಭಾಗದ ರೈತರು ಅವ್ರ ಜಮೀನು ಏನಾರ ಮಾಡ್ಬೋದಾ? ಏನು ಮಾಡೋಕ್ಕಾಗಲ್ಲ ಮೇಡಮ್. ಅದೊಂಥರ ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಡಿನೋಟಿಫೈ ಮಾಡ್ಬಿಟ್ಟು ನಮ್ಮ ಶಿವಕುಮಾರ್ ಸಾಹೇಬ್ರು ನಾನು ಜೈಲ್ಗೆ ಹೋಗ್ಬೇಕು ಅಂತ ಮಾಡಿದ್ದಾರೆ ಅವರು. ಡಿನೋಟಿಫಿಕೇಶನ್ ಮಾಡ್ಬಿಟ್ಟು ಜೈಲ್ಗೆ ಹೋಗ್ಬೇಕು ಅಂತ ಮಾಡಿದಾರ? ಯಾವ ರೈತರಿಂದ ಕನ್ವಿನ್ಸ್ ಮಾಡ್ತೀವಿ ಮೇಡಮ್. ಇವಾಗ ಸ್ವಲ್ಪ ಜನ ಕೊಟ್ಟಿಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ, ಏನು ನಿಮ್ಮದು ಸಮಸ್ಯೆ ಏನು, ನಿಮ್ದು ಏನಾರ ಒಂದು ಎಕ್ಸ್ಟ್ರಾ ಏನಾರು ಕಾಂಪನ್ಸೇಷನ್ ಬೇಕಾ? ವಿ ಆರ್ ಓಪನ್ ಟು ಟಾಕ್. ದಟ್ ನಾಟ್ ಮೀನ್ ನಾನು ಅವ್ರ ಹತ್ರ ನಾವು ಮಾತಾಡಲ್ಲ. ವಿ ಆರ್ ಓಪನ್ ಟು ಮರಕ್ಕೂ ಕಾಂಪನ್ಸೇಷನ್ ಕೊಡ್ತಿದ್ದೀವಿ. ಮುಂದಿನ ದಿನಗಳು ಮಾತಾಡ್ತೀವಿ. ಮರಕ್ಕೂ ನೋಡಿ, ಪ್ರಕಾಶ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ನೀವು ಕಂಪ್ಲೇಂಟ್ ಮಾಡಿ, FIR ಮಾಡಿ, ಎಲ್ಲ ಮಾಡಾದ್ಮೇಲೆ ನಾವು ಆಮೇಲೆ ಹೋಗ್ಬಿಟ್ಟು ನೋಡಿ, ನಮ್ ಕಡೆ ಒಂದು ಹೇಳ್ತಾರೆ ಸರ್ ಮಾತು, ರೋಡಲ್ಲಿ ಕಾಲಲ್ಲಿ ಇರೋದ್ರಲ್ಲಿ ರೋಡಲ್ಲಿ ಹೊಡೆದ್ಬಿಟ್ಟು ಮನೆಗೆ ಬಂದು ಪಾಯಸ ಕೊಟ್ರೆ ಏನ್ ಬಂತು ಅಂತ ನೋಡಿ. ಒಂದ್ ನಿಮಿಷ ಪ್ರಕಾಶ್ ಅವ್ರೆ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಸರ್, ನೀವು ಆಮೇಲೆ ಮಾತಾಡಿ, ನಿಮ್ಮ ಟೈಮ್ ನಾನು ಕೊಡ್ತೀನಿ. ಈ ಕುಮಾರಸ್ವಾಮಿ ಅವರು ರಸ್ತೆಯಲ್ಲಿ ನಿಂತುಕೊಂಡು ರಾಜಕೀಯ ಮಾಡೋದು ಬಿಡಬೇಕು. ರಸ್ತೆಯಲ್ಲಿ ನಿಂತ್ಕೊಂಡು ರಾಜಕೀಯ ಮಾಡೋದು, ಮಂಡ್ಯದಿಂದ ಆಯ್ಕೆ ಮಾಡಿ ಕಳಿಸಿಯಾರೆ. ಮಂಡ್ಯಕ್ಕೆ ಹೋಗ್ಬಿಟ್ಟು ಮಂಡ್ಯದ ಯುವಕರಿಗೆ, ರೈತರಿಗೆ, ಮಂಡ್ಯದ ಜನರಿಗೆ ಏನಾರ ಸಹಾಯ ಮಾಡಲಿ. ನಮ್ಮ ರಾಜ್ಯಕ್ಕೆ ಒಂದ್ ನಿಮಿಷ, ರಾಜ್ಯಕ್ಕೆ ಏನಾರ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ತಗೊಂಡ್ಬರ್ಲಿ. ದಯವಿಟ್ಟು ನೀವು ಮಾತಾಡ್ತಿರ್ಬೇಕಾದ್ರೆ ಅಲ್ಲ ಅವ್ರಿಗೆ ಅಷ್ಟು ನೋಡಿ, ಅವರು ನೋಡಿ, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸರ್. ಒಂದು ಮಾತಾಡ, ದಯವಿಟ್ಟು ಮಾತಾಡಬೇಡಿ. ನಾನು 2023 ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ಗೆ, ಇದೇ ಅವ್ರಿಗೆ ಇದೇ 2 ಪಂಚಾಯತಿಲಿ 2000 ಲೀಡ್ ಕೊಡಬೇಕು ಅಂತ ಚುನಾವಣೆ ದುಡ್ದಂತ ವಿಪ್ಲವ ಕಾಂಗ್ರೆಸ್ ಆಗ್ತಾನೆ. ದಯವಿಟ್ಟು ಕುಮಾರಸ್ವಾಮಿ ಎತ್ಕೊಡ್ತಾವ್ರೆ ಅನ್ನೋದು ಸುಳ್ಳು. ನಿಜವಾದ ಹೊರಟ ರೈತ ಹೊರಟ ನಿಂತಾರೆ. ದಯವಿಟ್ಟು ತಪ್ಪಾಗಿ ಮಾಹಿತಿ ಮಾಡಿ. ನೋಡಿ, ಒಂದ್ ನಿಮಿಷ ಸರ್, ನಿಮ್ಮ ಹೇಳ್ಕೊಡ್ತೀನಿ. ಮಂಡಳ್ಳಿಲಿ 100 ಗ್ರಾಮ ಒಪ್ಕೊಂಡಿರಿ ಅಂತ ಹೇಳ್ತೀರಾ. ಮಂಡಳ್ಳಿ ಗ್ರಾಮದಲ್ಲಿರೋದು 3 ಕುಟುಂಬ, ಒಂದು ನರಸಿಂಹಯ್ಯನ ಕುಟುಂಬ, ಒಂದು ರಾಜಪ್ಪ, ಒಂದು ಪುಟ್ಸಮ್ಮಯ್ಯ. 3 ಕುಟುಂಬದ 12 ಎಕರೆ 36 ಎಕರೆ ಸಂಪೂರ್ಣ ವಿರೋಧವಾಗಿ ಲಿಖಿತವಾಗಿ ಕೊಟ್ಟಿದ್ದಾರೆ. ಪಕ್ಕದ ಕೊಡೆಯಲ ಗ್ರಾಮದವರು 13 ಎಕರೆಗೆ ಮಾತ್ರ ಕನ್ಸಲ್ಟ್ ಕೊಟ್ಟವ್ರೆ. ಅದರಲ್ಲೂ ಅವರು 6 ಕೋಟಿ ಪರಿಹಾರ ಬೇಕು ಅಂತ ಕೇಳಿದ್ದಾರೆ. 2 ಎಕರೆಗೆ ಮಾತ್ರ ಪರಿಹಾರ ತಗೊಂಡವ್ರೆ. ಇನ್ನೂ 24 ಎಕರೆ ಹುಲ್ಲುಗಾವಲು ಪ್ರದೇಶ ಇದೆ, ಸರ್ಕಾರಿ ಗೋಮಾಳ ಇದೆ. 100% ಅಂತ ಮಾಧ್ಯಮ ಮುಂದೆ ಕೂತ್ಕೊಂಡು ತಪ್ಪು ಮಾಹಿತಿ ದಯವಿಟ್ಟು ಕೊಡಬೇಡಿ. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ರೈತನ ಹೆಸರು ಸಮೇತ ಹೇಳ್ತೀನಿ, ಖಾತೆದಾರನ ಹೆಸರು, ಫೋನ್ ನಂಬರ್ ಎಲ್ಲ ಕೊಡ್ತೀನಿ. ಇದೇ ಮಾಧ್ಯಮ ಬೇಕಾದ್ರೆ ಇವರು ರೀಚ್ ಚೆಕ್ ಆಗೋಗ್ಲಿ. ತಪ್ಪು ಮಾಹಿತಿ ಕೊಡಬೇಡಿ. ಮೊದಲನೇದು. ಎರಡನೇದು, ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಯಾವುದು ಲ್ಯಾಂಡ್ ತಗೋಬೇಕು, ಯಾವ ಲ್ಯಾಂಡ್ ತಗೋಬಾರ್ದು ಅಂತ 2013 ಭೂಸುವರ್ಣ ಕಾಯ್ದೆ ನಿಮ್ಮ ಸರ್ಕಾರನೇ, UPA ಸರ್ಕಾರ ತಂದ ಇದೆಯಲ್ಲ ನಿಯಮಗಳು. ಯಾಕೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆಯನ್ನು ನಾವು ವಿನಾಯಿತಿ ಪಡ್ಕೊಂಡ್ರಿ? ನೀವು ಪ್ರಿಮಿಯರ್ ನೋಟಿಫಿಕೇಷನಲ್ಲಿ ಯಾಕೆ ವಿನಾಯಿತಿ ಪಡ್ಕೊಂಡ್ರಿ? ಅದಕ್ಕೆ ಉತ್ತರ ಇಲ್ಲ. ಈ ಪ್ರಾಜೆಕ್ಟಿಂದ ಸಾಧಕ ಬಾಧಕಗಳ ರೈತರುಗಳ ಗ್ರಾಮ ಸಭೆ ಮಾಡಿದ್ದೀರಾ? ಒಂದೇ ಒಂದು ಸಭೆ ಹೇಳಿ ಸರ್. ಅಧಿಕಾರಿಗಳ ಸಭೆ ನೋಟಿಫಿಕೇಶನ್ ಆಗ ಮುಂಚೆ ರೈತರುಗಳ ಒಂದು ಸಭೆ ಮಾಡಿಲ್ಲ ಸರ್. ಸಭೆಗಳಾಗಿಲ್ಲ. ಮೊದಲು ಈ ಪ್ರಾಜೆಕ್ಟ್ನ ಲಾಭ ಏನು ನಷ್ಟ ಏನು ರೈತರಿಗೆ ಹೇಳಿಲ್ಲ. ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೋ ನಿರುದ್ಯೋಗ ಸೃಷ್ಟಿಯಾಗುತ್ತೋ ಹೇಳಿಲ್ಲ. ಸಣ್ಣ ರೈತರು, ಅತಿ ಸಣ್ಣ ರೈತರು, ತುಂಡು ಭೂಮಿ ಇರೋರು ಹಾಲು ಹಾಕೊಂಡು ರೇಷ್ಮೆ ಬೆಳ್ಕೊಂಡು ಎಲ್ಲ ಮಾಧ್ಯಮದವ್ರು ಬಂದರೆ ಸುಮಾರು ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹಾಕೊಂಡು ಮಹಿಳೆಯರು ಸ್ವಾವಲಂಬಿ ಬದುಕ್ತಾವ್ರೆ. ನೆಕ್ಸ್ಟು ಈ AICT ಬಂದರೆ ಈ ಸ್ವಾವಲಂಬಿ ಬದುಕಿರೋ ಹೆಣ್ಮಕ್ಳು ಮುಂದಿನ ಉದ್ಯೋಗ ಏನು, ಅವ್ರ ಜೀವನ ನೀವು ಉತ್ಸಾಹ ಇಲ್ಲ. ಮೇಲೆ ಮತ್ತೆ ಸುಮಾರು 40 ಕೋಟಿನ ರೇಷ್ಮೆ ಬೆಳೀತಾರಲ್ಲ, ಅವ್ರಿಗೆ ಉದ್ಯೋಗ ಇಲ್ಲ. 500 ಕುಟುಂಬಗಳು ಬೇರೆ ಕುಟುಂಬಗಳಲ್ಲಿ ಪಾಲುಗಾರಿಕೆ ಜೀವನ ಮಾಡ್ತಾರಲ್ಲ, ಅವ್ರ ಜೀವನ ಏನೋ ಉತ್ತರ ಇದೆಯಾ? 500 ಕುಟುಂಬಗಳು, ವಿಶೇಷವಾಗಿ 400 ಕುಟುಂಬಗಳು ದಲಿತ ಕುಟುಂಬಗಳಿವೆ. ಆ ಕುಟುಂಬಗಳು ಬೇರೆ ಜಮೀನು ಕೂಲಿ ಕಲಿಬೇಕಾದ್ರು ವ್ಯವಸಾಯ ಕೂಲಿ, ಅವ್ರಿಗೆ ಸೀಳು ಅಕ್ಷರ ಬರಲ್ಲ, ಜೊತೆಗೆ ವಯಸ್ಸಿನ ಕೊರತೆ ಇದೆ. ಅವ್ರು ನಾಳೆ ಏನಾಗಬೇಕು? ಅವ್ರಿಗೆ ನೀವು ಭಿಕ್ಷೆ ಅನಾಥಾಶ್ರಮ ಕಟ್ತೀರಾ, ವೃದ್ಧಾಶ್ರಮ ಕಟ್ತೀರಾ? ಅಲ್ಲಿರುವಂಥ 50,000 ಗೋಮಾತೆಗಳಿಗೆ ಕಸಾಯಿಖಾನೆ ಕಟ್ತೀರಾ?
ಮನೆಯ ಯಜಮಾನನನ್ನ ಕಳ್ಕೊಂಡು ಮಕ್ಕಳು ಕೂಡ ತಳ್ಳಿರೋ ಒಂಟಿ ಮಹಿಳೆಯರು ಬಹಳಷ್ಟು ಜನ ಇದ್ದಾರೆ. ಅವರು ಹಾಲು ಜೀವನ ಮಾಡ್ತಾರೆ, ಮಕ್ಕಳು ಅಲ್ಲಿ ಬೇರೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಜೀವನ ಮಾಡ್ತಾರೆ. ಹುಲ್ಲು ಹಾಕೊಂಡು ಹಣ ಅರ್ಧ ಎಕರೆ ಜಮೀನು ಕೊಡೋಣ ಹುಲ್ಲು ಹಾಕೋತೀವಿ ಕೊಟ್ಟವ್ರೆ. ಆ ಹುಲ್ಲು ಹಾಕೊಂಡು ಬೇರೆ ಜನ ಪಾಲುಗಾರಿಕೆಯಲ್ಲಿ ಗಂಡ ಸುತ್ತಾಗಿರೋಂಥವ್ರು ಅಥವಾ ಕುಡ್ಕ ಗಂಡ ಇರೋಂಥವ್ರು ಹೆಣ್ಮಕ್ಳುಗಳ ಮಹಿಳೆಯರು ಸ್ವಾವಲಂಬಿ ಬದುಕಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ. ಅವ್ರಿಗೆ ಏನು ರಿಹಾಬಿಲೇಷನ್ ಮಾಡಿದಂತ ಇಲ್ಲಿವರೆಗೂ ಒಂದೇ ಒಂದು ಸಭೆಯಲ್ಲಿ ನಿಮ್ಮ ಜಿಲ್ಲಾಧಿಕಾರಿಯರಾಗ್ಬೋದು, GBD ಅಧಿಕಾರಿಗಳಾಗ್ಬೋದು, ಶಾಸಕರಾಗ್ಬೋದು, ಸರ್ಕಾರದ ಪ್ರತಿನಿಧಿಗಳು 490 ದಿನ ಬೇಕಂದ್ರೆ ರೈತಗಳು ಸಭೆ ಮಾಡೋಕ್ಕೆ ನೋಟಿಫಿಕೇಶನ್ ಆಗೋದು ಮುಂಚೆ ಇರುವೆಲ್ಲ ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು ಅಂತ ಕಾನೂನು ಇಲ್ವಾ? ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ಇದೆ, ಅದನ್ನು ಕಾಂಗ್ರೆಸ್ ಸರ್ಕಾರದ ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇಲ್ವಾ? ಏನು ಮಾಡಿದ್ರಿ ಹೇಳ್ರಿ? ಒಂದೇ ಒಂದು ಸಭೆ ಮಾಡಿಲ್ಲ ಸರ್. ಗ್ರಾಮ ಸಭೆ 490 ದಿನ ಮಹಿಳೆಯರು ಬೀದಿ ಕೂತ್ರಲ್ಲ, ಅವ್ರು ಕಳೆದ ಒಂದು 6 ತಿಂಗಳಿಂದ ಒಂದು ವಿಷಯ ಕೊಡ್ರಲ್ಲ, ಹೋಗಿ ಅವ್ರು ಯೋಗಕ್ಷೇಮ ಕೇಳೋದು. ನಮ್ಮ ಸರ್ಕಾರದ ಅಧಿಕಾರಿಗಳು ಯಾರು ಬದುಕಿದಾರ ಸತ್ಯ ರೈತರು ಕೇಳಿದ್ರ? ನೋವು ಹೆಣ್ಮಕ್ಳು ನೋವು 490 ದಿನ ಬೀದಿ ಕೂತ್ಕೊಂಡು ರಸ್ತೆಗಳು ಅಡುಗೆ ಮಾಡಿಕೊಂಡು ಆ ಸೊಳ್ಳೆ ಕಚ್ಚಿಸ್ಕೊಂಡು ಆ ಬಿಸಿಲಂದೆ ಮಳೆಯಿಂದ ರಸ್ತೆ ಕೂತಾರಲ್ಲ, ಅವ್ರು ನೋವು ಸ್ಪಂದಿಸ್ಲಿವಲ್ಲ, ಆ ಹೆಣ್ಮಕ್ಳು ನೋವು ನಿಮ್ಗೆ ತಟ್ಟಲ್ವಾ? ಯಾರೇ ಆಗ್ಬೋದು, ಯಾವುದೇ ಸರ್ಕಾರ. ನಾನು ರಾಜಕೀಯ ಮಾಡಬೇಡಿ ದಯವಿಟ್ಟು. ಏನಾದ್ರು ಮಾತಾಡೋದಿದ್ರೆ ರಾಜಕೀಯ BJS JDS ಕಾಂಗ್ರೆಸ್ ಮಾಡಬೇಕಾದ್ರೆ ನೀವು ಸಪ್ರೇಟ್ ಸಭೆ ಮಾಡ್ಕೊಳ್ಳಿ. ಇಲ್ಲಿ ಚರ್ಚೆ ಆಗಬೇಕಾದ್ರು ಸರ್ಕಾರ ವರ್ಸಸ್ಸು ರೈತ, ಬಾಧಿತ ರೈತರು, ಅವ್ರಿಗೇನು ಅನ್ಯಾಯ ಆಗ್ತದೆ, ಆ ಭಾಗದ ಸಮಸ್ಯೆಗಳೇನು, ಅಲ್ಲೇನು ಸಮಸ್ಯೆಗಳವೆ, ಏನೇನು ತೊಂದರೆಗಳವೆ, ಅದ್ರ ಪರಿಹಾರ ಏನು, ಅದಕ್ಕೆ ಬಗ್ಗೆ ಚರ್ಚೆ ಮಾಡಿ. ಅದು ಬಿಟ್ಟು ಕುಮಾರಸ್ವಾಮಿ ಮಾಡೋರು, ಕುಮಾರಸ್ವಾಮಿ ರೆಡ್ ಝೋನ್ ಮಾಡೋರು ನಮ್ಗೆ ಗೊತ್ತಿಲ್ಲ. ವ್ಯವಸಾಯ ಮಾಡೋದು ಯಾವ ಝೋನ್ ರೀ ನಮಗೆ? ನಮ್ಗೆ ನೋಟಿಸ್ ಸ್ವಾಮಿ ರೆಡ್ ಝೋನ್ ಮಾಡಿದ್ರೆ ಆ ಭೂಮಿನ ಏನಾರು ಉಪಯೋಗಿಸಬಹುದಾ ಸರ್? ನೀವು ಒಬ್ಬ ರೈತರಾಗಿ ಒಂದ್ ನಿಮಿಷ, ನಾನು ವ್ಯವಸಾಯ ಮಾಡಕ್ಕೆ ಝೋನ್ ಅವಶ್ಯಕತೆ ಇಲ್ಲ ಸರ್. ನಾನು ಹಾಲು ಹಾಕೋನಿಗೆ ಈಗ ರೇಷ್ಮೆ ಬೆಳೆನಿಗೆ ರೆಡ್ ಝೋನ್ ಅಲ್ಲಿ ರೇಷ್ಮೆ ಬೆಳೆಯಲ್ಲ ಅಂತಾರ, ರೆಡ್ ಝೋನ್ ಹುಲ್ಲು ಬೆಳೆಯಲ್ಲ ಅಂತದ, ಇಲ್ಲ ರೆಡ್ ಝೋನ್ ಅಲ್ಲಿ ಕಾಫಿ ಬೆಳೆಯಲ್ಲ ಅಂತ ರೆಡ್ ಝೋನ್ ನಮ್ಗೆ ಅವಶ್ಯಕತೆ ಇಲ್ಲ. ಒಂದು ಕುಮಾರಸ್ವಾಮಿ ಮಾಡೋರ, ನೀವು ವೇದಿಕೆಗೆ JDS ವರ್ಸಸ್ ಕಾಂಗ್ರೆಸ್ ಕುತ್ಕೊಂಡು ಚರ್ಚೆ ಮಾಡ್ಕೊಳ್ಳಿ. ರೆಡ್ ಝೋನ್ ಯಾಕೆ ಮಾಡೋರು, ಯಾಕೆ ಬಿಟ್ರಿ ಅಂತ. ನಮ್ಮ ಬದುಕಿನ ವಿಚಾರ ಇದು, ನಮ್ಮ ಅಸ್ತಿತ್ವ ಪ್ರಶ್ನೆ. ಸಣ್ಣ ಭೂಮಿ, ಅತಿ ಸಣ್ಣ ಭೂಮಿ, ಕೂಲಿ ಕಾರ್ಮಿಕರು ಬೇರೆ ಜಮೀನು ಬದುಕೊಂಡಿರುವಂಥ 1 ಎಕರೆಗಿಂತ ಕಡಿಮೆ ಬದುಕ್ತಾ ಇರೋ ಸಾವಿರಾರು ಕುಟುಂಬಗಳವೆ. ಒಂದು ಅರ್ಧ ಎಕರೆ ಜಮೀನಲ್ಲಿ ನೀವು ಕೊಡುವಂಥ 1 ಕೋಟಿ ಪರಿಹಾರ 3 ಜನ 4 ಜನ ಮಕ್ಕಳಿದ್ದಾರೆ. ಅವ್ರು ತಪ್ಪಿ ಹೆಚ್ಚು ಕಡಿಮೆ ಯಾರು ಡಿವೈಡ್ ಆದ್ರೆ ಏನಾಗುತ್ತೆ? ಇವತ್ತು ಯುವಕ ಶಕ್ತಿ ಏನಾಗಿದೆ ನಿಮಗೂ ಗೊತ್ತು. ಮಕ್ಕಳುಗಳು ಸಾಕಲ್ಲ, ಹಣ ಬಂದ ಮೇಲೆ ಕಾರ್ ತಗೋ, ಮನೆ ಕಟ್ಟೋ, ಮದುವೆ ಮಾಡೋ, ಹಬ್ಬ ಮಾಡೋ, ಸೋಕಿ ಮಾಡೋ, 1 ವರ್ಷಕ್ಕೂ 6 ತಿಂಗಳು ದುಡ್ಡು ಖಾಲಿ ಮಾಡ್ತಾರೆ. ಇವತ್ತು IPL ಬಂದಿದೆ, ಆನ್ಲೈನ್ ಗೇಮ್ಗಳು ಬಂದವೆ, ದುಡ್ಡು ಖಾಲಿ ಮಾಡ್ಕೋತಾರೆ, ದುಶ್ಚಟಗಳು ಬಲಿ ಆಯ್ತಾರೆ. ನಾಳೆ ಜೀವನ ಏನು, ಅಸ್ತಿತ್ವ ಏನು? ಮಹಿಳೆಯರು ಸ್ವಾವಲಂಬಿತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಕರೆ ಕೊಡ್ತಾರೋ 2.25 ಕೋಟಿಗೆ ಇಡೀ ಬೆಂಗಳೂರಿಂದ ಈ ಕಡೆಗೆ, ಬೆಂಗಳೂರಿಂದ ಮೈಸೂರು ತನಕ ಎಲ್ಲೂ 1 ಎಕರೆ ಜಾಗ ಸಿಗಲ್ಲ ನೋಡಿ. ಪರಿಹಾರವಾಗಿ ಮ್ಯಾಮ್, ನಾವು ದುಡ್ಡಿನೋಸ್ಕರ ನಾವು ಹೋರಾಟ ಮಾಡ್ತಲ್ಲ ಮ್ಯಾಮ್. ನಮ್ಮ ಉದ್ದೇಶ ನಮ್ಮ ಬದುಕು ಇದು, ಅಸ್ತಿತ್ವ ಪ್ರಶ್ನೆಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ಗಡಿ ಗ್ರಾಮಗಳು ನೀವು ಯಾವುದೇ ತಗೊಳ್ಳಿ, ನಮ್ಮ ಈ ಟೌನ್ಶಿಪ್ 9,600 ಎಕರೆಯಿಂದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲರೂ ತಗೊಳ್ಳಿ, 6 ಕೋಟಿಗಿಂತ ಕಮ್ಮಿ ಯಾವ ಜಮೀನಿಲ್ಲ. ಸತ್ಯ ವಾಸ್ತವಾಂಶ. ಆದರೆ ನಮಗೆ ಹಣಕ್ಕೋಸ್ಕರ ಇಲ್ಲ ಇಷ್ಟು ಕೊಡಲಿ ಅಂತ ಬೇಡಿಕೆ ನಮ್ಮ ಉದ್ದೇಶ ಅಲ್ಲ. ಇಲ್ಲಿ ತೊಂದರೆ ಆಗ್ತದೆ. ಈಗ 17,000 ಪಾಪ್ಯುಲೇಷನ್ ಇದೆ ಮ್ಯಾಮ್. 17,000ದಲ್ಲಿ ಎಬೋ 18 ಇಯರ್ಸು 12,000 ಜನ ಇದ್ದಾರೆ. ಅದರಲ್ಲಿ ಹೊರಗಡೆ ಕೆಲಸಕ್ಕೆ ಹೋಗೋ ಯುವಕರು ಮತ್ತು ಮುದುಕರು 4,000 ತಗೊಂಡು 8,000 ಜನ ವ್ಯವಸಾಯ ಅವಲಂಬಿತವಾಗಿ ಜೀವನ ಮಾಡ್ತಾರೆ. ಈ AICTಯಿಂದ 8,000 ಜನಕ್ಕೆ ಏನು ಉದ್ಯೋಗ ಸೃಷ್ಟಿ ಕೊಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಅವ್ರಿರೋ ವಿದ್ಯಾಭ್ಯಾಸ ಏನು ಆ ಮಹಿಳೆಯರಿಗೆ? ಅಲ್ಲಿ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನು? ಅವ್ರಿಗೇನೋ ಎಜುಕೇಷನ್ ಇದೆಯಾ? ವಯಸ್ಸಿನ ಕೊರತೆ ಏನು? ಈಗ 70 ವರ್ಷದೂ ಕೂಲಿ ಕಾರ್ಮಿಕ ವ್ಯವಸಾಯ ಜಮೀನು ಮಾಡಕ್ಕೆ ಹೋಗ್ತಾರೆ, ರೇಷ್ಮೆ ಕೆಲಸಕ್ಕೆ ಬರ್ತಾನೆ. ನೀವು AICT ಕೆಲಸ ಕೊಡ್ತೀರಾ ಅವ್ರಿಗೆ ಭಿಕ್ಷೆ ಬಿಡಕ್ಕೆ ಬರ್ತಾರೆ AICTಲಿ? ಸ್ಪಷ್ಟೀಕರಣ ಸರ್ಕಾರ ಬಂದು ಅಧಿಕಾರಿಗಳು ಸರ್ಕಾರ ಬಂದು ಇದ್ರ ಬಗ್ಗೆ ರೈತರುಗಳ ಕಷ್ಟ ಕೇಳಬೇಕಾಗಿತ್ತು. ಅಧಿಕಾರಿಗಳು ಒಂದು ನೋಟಿಫಿಕೇಶನ್ ಮಾಡೋದು ಮುಂಚೆ ಗ್ರಾಮ ಸಭೆ ಮಾಡಿ, ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಗ್ರಾಮ ಸಭೆ ಮಾಡಿ, ನೋಟಿಫಿಕೇಶನ್ ಮುಂಚೆ ಗ್ರಾಮ ಸಭೆಗಳು ಮಾಡಿ, ರೈತರುಗಳ ಚರ್ಚೆ ಮಾಡಿ, ಒಪಿನಿಯನ್ ತಗೊಂಡು ಅಭಿಪ್ರಾಯ ತಗೊಂಡು ಉತ್ತರ ಕೊಡ್ತೀನಿ. ಆಡಳಿತ ಪಕ್ಷದಲ್ಲಿದ್ದೀರಾ, ಸ್ವಲ್ಪ ತಾಳ್ಮೆ ಇರಲಿ. ಅವ್ರ ಪ್ರಶ್ನೆನೂ ಸೇರಿಸಿ ಉತ್ತರ ಕೊಡಿ ಪ್ಲೀಸ್. ಮೇಡಮ್, ಈಗ ಪ್ರಕಾಶ್ ಅವರು ಅಂಕಿಅಂಶಗಳನ್ನು ಬಹಳ ನೀಟಾಗಿ ಕೊಟ್ಟವ್ರೆ. ಅವರೇನು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಇದರಲ್ಲಿ ನನಗೇನು ಅನಿಸ್ತಾ ಇದೆ ಅಂದರೆ, ಬಹಳ ಬೇಗ ಸರ್ಕಾರದ ಮೇಲೆ ವಿಶೇಷ ಗಮನ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. 2013ರಲ್ಲಿ ಭೂ ಸ್ವಾಧೀನ ಕಾಯ್ದೆನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ಬಿಟ್ಟವ್ರು. ಹಣಕಾಸು ಇಲಾಖೆದು ವಿರೋಧ ಇದೆ ಈ ಯೋಜನೆಗೆ. ಆದರೆ ಇವ್ರಿಗೆ ಯಾಕೆ ಇಷ್ಟೊಂದು ಆತರ ಮಾಡ್ತಾವ್ರೆ ಅಂದರೆ, ಆ 700 ಎಕರೆ ಗೋಮಾಳದ ಜಾಗ ಯಾರ ಹೆಸರಲ್ಲಿ ಇದೆಯೋ ಗೊತ್ತಿಲ್ಲ. ಪರಿಹಾರದ ಹಣದಲ್ಲಿ ಆ 700 ಎಕರೆ ಜಾಗಕ್ಕೂ ಎಕರೆಗೆ 2.25 ಕೋಟಿ ಅಂದರೆ 1,500 ಕೋಟಿ ಆಗೋಯ್ತು. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಬಸವರಾಜ್ ಸರ್ ಮಾತಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಸರ್ಕಾರದ ಬಗ್ಗೆ ಮತ್ತು ಯೋಜನೆ ಬಗ್ಗೆ ಸೌಮ್ಯ ಸ್ವಭಾವ ಅವರು ತೋರ್ತಾ ಇದ್ದಾರೆ. ಅದೇ ನಾನು ಮೊದಲೇ ಹೇಳಿದೆ ನೋಡಿ, ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ರೈತರ ಪರವಾಗಿ ನಿಂತ್ಕೊಳ್ಳೋ ಅಂಥ ಸಂದರ್ಭ ಇದು ಅಂತೇಳಿ. ರೈತರಾಗಿ ಅವರು ಅನೇಕ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಅದೆಲ್ಲದಕ್ಕೂ ಪ್ರಾಮಾಣಿಕವಾಗಿ ಸರ್ಕಾರ ಪರಿಹಾರ. ಒಂದೇ ಒಂದು ನಿಮಿಷ ಜಯದವರ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಬಸವರಾಜ್ ಸರ್ ಸರ್ಕಾರದ ಮೇಲೆ ಸೌಮ್ಯ ಸ್ವಭಾವ ತೋರಿಸಲಿಲ್ಲ, ತೋರಿಸಿದ್ರು. ಒಂದ್ ನಿಮಿಷ, ನಾನು ಕ್ಲಾರಿಫಿಕೇಶನ್ ಪಕ್ಕದಲ್ಲಿ ಕೇಳಿಸ್ಕೊಂಡಿದ್ದೀನಿ. ನಾನು ಇಲ್ಲಿ ನಿಮ್ಗಿನ್ ಚೆನ್ನಾಗಿ ನಾನು ಕೇಳಿಸ್ಕೊಳ್ತೀನಿ, ಆಯ್ತಾ? ಯಾಕೆ ಅಂತ ಹೇಳಿದ್ರೆ, ಅವರು ಸರ್ಕಾರ ಮಾಡಿದ್ ಸರಿ ಅಂತ ಅವ್ರು ಹೇಳ್ತಾ ಇಲ್ಲ. ಸರ್ಕಾರಗಳು ರೈತರನ್ನ ಕನ್ವಿನ್ಸ್ ಮಾಡಬೇಕು, ರೈತರನ್ನ ಅವರು ತಿಳ್ಕೋಬೇಕು, ರೈತರ ಹತ್ರ ಮಾತಾಡಬೇಕು.
ಮಾತಾಡಿ ಮುಂದುವರಿಬೇಕು ಅಂತಾನೆ ಹೇಳಿದ್ದೆ ಹೊರತು ಸರ್ಕಾರ ಮಾಡಿದ್ ಸರಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಸೌಮ್ಯ ಭಾವನೆ ಅಂತ ಪದ ಹೇಳಿದ್ದೆ, ಅದಕ್ಕೆ ಸೌಮ್ಯ ಕಂಪ್ಲೀಟ್ ಮಾಡ್ತೀನಿ. ಕುಮಾರಸ್ವಾಮಿ ಅವರು 5 ಕಡೆ ಬೆಂಗಳೂರಿನ ಒತ್ತಡ ವಿಭಜನೆ ಆಗ್ಲಿ ಅಂತ ಆಲೋಚನೆ ಮಾಡಿದ್ರು. ನಂದಗುಡಿ, ಸೋಲೂರು, ಅಲ್ಲ 5 ಕಡೆ AICT ಇದು ಒಂದೇ ಕಡೆಗೆ ಯಾಕೆ ಈ ಒಂದು 10 ವರ್ಷದಲ್ಲಿ ಯಾರ್ಯಾರು ಜಮೀನ್ ತಗೊಂಡವ್ರೆ, ಈ 3 ವರ್ಷದಲ್ಲಿ ಯಾರ್ಯಾರು ಜಮೀನ್ ತಗೊಂಡವ್ರೆ, ಯಾಕೆ ತಗೊಂಡಿದ್ದಾರೆ ಅಂದ್ರೆ ಮೇಡಮ್, ಸಣ್ಣ ಹಿಡುವಳಿದಾರರಿದಾರಲ್ಲ ಅವರೇ ಮುಖ್ಯ, ಅವ್ರ ಬದುಕುಗಳು ಮುಖ್ಯ. ರೈತರ ಬದುಕನ್ನ ಅತಂತ್ರ ಮಾಡಿ ಯೋಜನೆ ಮಾಡಿ ಅಂತ ನಾವೇನ್ ಹೇಳಲ್ಲ. ನೀವು ಬಿಜೆಪಿ ಅವರು ನೀವು ಆತರ ಹೇಳ್ತೀರಾ ಅಂತಂದ್ರೆ ನೀವು ಕುಮಾರಸ್ವಾಮಿಗೂ ಚೀಮಾರಿ ಹಾಕ್ಬೇಕು ಫಸ್ಟ್. ಅವ್ರು ಚೀಮಾರಿ ಹಾಕ್ಬಿಟ್ಟು ಹಾಕಿ ನಾನು ಒಪ್ಕೊಳ್ತೀನಿ, ನೀವು ಇಬ್ಬರಿಗೂ ಹಾಕಿ ಒಪ್ಕೊಳ್ತೀನಿ. ನೀವು ಕುಮಾರಸ್ವಾಮಿ ಯೋಜನೆ ಬಿಟ್ಬಿಟ್ರಲ್ಲ, 2006-2007 ಯೋಜನೆ ಬಿಟ್ಬಿಟ್ರಲ್ಲ, ಹಂಗ ರೆಡ್ ಝೋನ್ ತೆಗೆದ್ಬಿಡ್ಬೇಕಾಗಿತ್ತು ಅವಾಗ. ಮೇಡಮ್ ಝೋನ್ ಈಗ ತೆಗಿರಿ, ಈಗ ಸರ್ಕಾರ ಇನ್ನೊಂದು ವಿಚಾರ ಗೊತ್ತಾ, ಯಡಿಯೂರಪ್ಪ ಅವ್ರ ಸರ್ಕಾರನ ಬೊಮ್ಮಾಯಿ ಸರ್ಕಾರನೋ ಬಸವರಾಜ್ ಸರ್ ಅವರು ಈ ಭೂಮಿ ಸೂಕ್ತ ಅಂತ ಕಾಂಗ್ರೆಸ್ ಉತ್ತರ ಕೊಡ್ಬೇಕು, ಬಿಜೆಪಿಗಲ್ಲ, ಬಿಡದೆ ರೈತರಿಗೆ. ಬಿಜೆಪಿ ಉತ್ತರ ಕೊಡಬೇಡಿ, ರೈತರಿಗೆ ಉತ್ತರ ಕೊಡಿ. ಒಂದ್ ನಿಮಿಷ ಇರಿ, ರೈತರಿಗೆ ಉತ್ತರ ಕೊಡ್ತಾ ಇರೋದು ನೀವು, ಅದಕ್ಕೆ ಉತ್ತರದಾಯಿಗಳು. ಯಾಕೆ ಗೊತ್ತಾ, ಪ್ರತಿ ಸರ್ಕಾರಗಳು ಬಂದಾಗ್ಲೂ ಈ ಭೂಮಿ ಉತ್ತರ ಕೊಟ್ಟಿಲ್ಲ ಮೇಡಮ್ ಸರ್ಕಾರ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ರಿ ಫಸ್ಟ್. ಯಡಿಯೂರಪ್ಪ ಅವರು ಏನು ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ತಿಳ್ಕೊಳ್ಬೇಡಿ. ಈ ಭೂಮಿ 9,000 ಎಕರೆ ಭೂ ಸ್ವಾಧೀನಕ್ಕೆ ಯೋಗ್ಯ ಅಂತ ಹೇಳಿದವರು ಅಲ್ವಾ ಬಸವರಾಜ್ ಸರ್? ಮೇಡಮ್ ಹೇಳಿರ್ಬೋದು, ರೈತರ ವಿರೋಧ ಬಂದ್ಮೇಲೆ ನಾವ್ಯಾರು ಮಾತಾಡ್ತಾ ಇಲ್ವಲ್ಲ. ರೈತರ ವಿರೋಧಿ ಸರ್ಕಾರ ನಮ್ದಂತೂ ಆಗಿರ್ಲಿಲ್ಲ. ಕಾಂಗ್ರೆಸ್ ಕೂಡ ರೈತ ವಿರೋಧಿ ಸರ್ಕಾರ ಅಲ್ಲಿ ಪ್ರೂಫ್ ಮಾಡ್ಲಿ. ರೈಟಿಂಗ್ ಅಲ್ಲಿ ಇದೆ ರೀ ಅದು ಮೇಡಮ್. ಈಗ ಬಾಯಿ ಮಾತಲ್ಲ, ರೈಟಿಂಗ್ ಅಲ್ಲಿ ಇದೆ. ಸಮಸ್ಯೆ ಯಡಿಯೂರಪ್ಪನವ್ರ ಕಾಲದಲ್ಲ, ರೈಟಿಂಗ್ ಇವತ್ತಿನ ಸಮಸ್ಯೆ ಬಗ್ಗೆ ಮಾತಾಡಿ, ಇವತ್ತಿನ ಸಮಸ್ಯೆ ಬಗ್ಗೆ ಮಾತಾಡಿ, ಇವತ್ತಿನ ಸಮಸ್ಯೆ ಪರಿಹಾರ ಮಾಡಿ. ನೀವು ಕುಮಾರಸ್ವಾಮಿ ಅವರ ಬರೀ ಮಂಡ್ಯ ಜಿಲ್ಲೆಗೆ ಮಾಜಿ ಮುಖ್ಯಮಂತ್ರಿಗಳು, ಇಡೀ ರಾಜ್ಯದಲ್ಲಿ ಅವ್ರದ್ದು ಮಾತಾಡ್ತೀನಿ ನೋಡಿ. ಬಿಜೆಪಿ ರೈತ ಕಾಂಗ್ರೆಸ್ ಉತ್ತರ ಕೊಡಬೇಕು ರೈತರಿಗೆ, ಬಿಜೆಪಿಗಲ್ಲ. ಎಲ್ರಿಗೂ ಉತ್ತರ ಕೊಡ್ಬೇಕು. ಎಲ್ಲರೂ ಉತ್ತರದಾಯಿಗಳೇ ಇದ್ರಲ್ಲಿ. ಎಲ್ಲರೂ ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ ಹೊರಟವ್ರೆ. ರೈತರಿಗೆ ಪರಿಹಾರ ಮಾಡಿ. ರೈತರ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿ ಅವ್ರಿಗಿಲ್ಲ. ರೈತರನ್ನು ಗುಂಡಿಕ್ಕಿ ಸಾಯಿಸಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿ, ಈ ಮಾತಾಡಿ, ರೈತರಿಗೆ ಅನ್ಯಾಯ ಬಗ್ಗೆ ಮಾತಾಡಿ. ನಿಮ್ಮ ರಾಜಕೀಯನ ಇವತ್ತು ಜನ ವಿಷ ಹಿಡ್ಕೊಂಡು ರಸ್ತೆ ಬಂದವ್ರು ಮಹಿಳೆಯರು ಅದಕ್ಕೆ ಕೊಡಿ. ನೀವು ರಾಜಕೀಯ ಬಿಟ್ಬಿಟ್ಟು ಅಲ್ಲಿ ಹೆಣ್ಮಕ್ಳು ವಿಷ ಹಿಡ್ಕೊಂಡು ಬಾಟ್ಲ್ ಹಿಡ್ಕೊಂಡು ನಿಂತವ್ರೆ, ವಿಷ ಕೊಟ್ಟು ಸಾಯ್ಬೇಕು ಅಂತ, ಅದು ಗೊತ್ತಾ ಕೊಡಿ. ನಾವು ಕೇಳೋ ಪ್ರಶ್ನೆ ಗೊತ್ತಾಗ ನಿಮ್ ರಾಜಕೀಯ ದಯವಿಟ್ಟು ಬೇಡ. ನಾನು ನೋಡಿ ಸರ್, ರಾಜಕೀಯ ಬೇಡ ಸರ್. ನಾನು ರಾಜಕೀಯ ಮಾಡಲ್ಲ. ಮಂಡ್ಯದವರು ಒಬ್ರು ಹೆಸರು FIR ಆಗಿದೆ. ಮಂಡ್ಯದವ್ರಿಗೂ ಬೈರ್ಮಂಗ್ಳದವ್ರಿಗೂ ಏನ್ರಿ ಸಂಬಂಧ? ರೈತ ನಾವು ಅಲ್ಲಿ ಕೂತ್ಕೊಂಡಿರೋ ಅಲ್ಲಿನ ಜನ ರೈತ ಇದು ಪ್ರೊಟೆಸ್ಟ್ ಬಸ್ಗಳು ಮಾಡ್ಬಿಟ್ಟು ಕುಮಾರಸ್ವಾಮಿ ಕಳ್ಸೋದು, ಅಲ್ಲೋಗಿ ಪ್ರೊಟೆಸ್ಟ್ ಮಾಡಿ. ತಪ್ಪು ಮಾಹಿತಿ ಹೇಳ್ಬೇಡಿ ದಯವಿಟ್ಟು. ರೈತನ ನೀವು ರಾಮನಗರ ಮಂಡ್ಯ ಜಿಲ್ಲೆ ತೆಗೆಸಕ್ ಹೋಗ್ಬೇಡಿ. ರೈತನ ದೇಶ ಮುಂದೆ ರಾಜಕೀಯ ರೈತರ ಬಳ್ಳಾರಿ ನಮ್ಮ ರೈತ, ಗುಲ್ಬರ್ಗ ನಮ್ಮ ರೈತ, ಎಲ್ಲ ರೈತ. ರೈತರಿಗೆ ನಮ್ಮಲ್ಲಿ ಬೇರೆ ಭಾವ ಇಲ್ಲ. ಪ್ರಕಾಶ್ ಒಂದ್ ನಿಮಿಷ, ನೀವು ಕೇಳಿದ್ರಿ ಮಂಡ್ಯ ರೈತರಿಗೆ ಬೈರ್ಮಂಗ್ಲದಲ್ಲಿ ಏನ್ ಕೆಲಸ ಅಂತ ನೀವು ಕೇಳಿದ್ರಿ, ಆಯ್ತಾ? ಒಂದ್ ನಿಮಿಷ ಇರಿ. ಹಂಗಾರೆ ಮಂಡ್ಯ ಬೆಳೆದ ತರಕಾರಿ ಮಂಡ್ಯದ ಯೂಸ್ ಮಾಡ್ಲಿ, ರಾಮನಗರ ಬರೋದು ಬೇಡ. ರಾಮನಗರ ಬೆಳೆದ ತರಕಾರಿ ಹಣ್ಣು ಹಂಪಲುಗಳು ಬೇರೆ ಜಿಲ್ಲೆ ಕೊಡ್ಬೇಡ್ರಿ. ರೈತರಿಗೆ ದಯವಿಟ್ಟು ಜಿಲ್ಲೆ ತಾಲೂಕು ಬರೀ ಇಲ್ಲ. ನಾನು ಉತ್ತರ ಕೊಡ್ತಾ ಇದ್ದೀನಿ. ನಂದನ್ ಅವರೇ ಒಂದ್ ನಿಮಿಷ ಇರಿ. ನೀವು ರಾಜಕಾರಣಿಗಳು ಎಲ್ಲೋ ಹುಟ್ಬಿಟ್ಟು ಯಾವ ಕಾನ್ಸ್ಟಿಟ್ಯೂಯನ್ಸಿ ಬೇಕಾದ್ರೂ ಹೋಗಿ ನಿಮ್ ಕ್ಷೇತ್ರ ಮಾಡ್ಕೊಂಡು ನೀವು ಚುನಾವಣೆಗೆ ನಿಲ್ಬಹುದು. ಯಾರನ್ನ ತಗೊಂಡೋಗಿ ಎಲ್ಲೋ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಉಡುಪಿಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರಿ, ಏನ್ ಸಂಬಂಧ ಇದೆ ಅವ್ರಿಗೆ? ಜಿಲ್ಲೆ ತಾಲೂಕು ತೆಂಗಿಸಕ್ಕೆ ಹೋಗಬೇಡಿ ದಯವಿಟ್ಟು. ಆಡಳಿತ ನಡೆಸೋರ್ಗೆ ನೀವೇನ್ ನಮ್ಗೆ
ಕಾಂಗ್ರೆಸ್ ಒಂದು ಸಂವಿಧಾನ, ರೈತರಿಗೊಂದು ಸಂವಿಧಾನ. ಒಂದ್ ನಿಮಿಷ ರೀ. ಈಗ ಮೈಸೂರು ಭಾಗದ ರೈತರಪ್ಪ, ಈಗ ಆಯ್ತು ಬೀಂಗ್ ಜರ್ನಲಿಸ್ಟ್ ತಗೊಳ್ಳಿ, ಬೇರೆ ಯಾರೋ ಪತ್ರಕರ್ತರಿಗೆ ತೊಂದರೆ ಆಯ್ತು ಅಂದ್ರೆ ನಾವು ಹೋಗ್ತೀವಿ. ಈ ಚಾನಲ್ ಅವ್ರ ಅವ್ರ ಚಾನಲ್ ಯಾಕೆ ಹೆಲ್ಪ್ ಮಾಡಿದ್ರೆ ನೋ ಯು ಕೆನಾಟ್ ಸೇ ದಟ್. ಅದು ನಮ್ಮ ವೃತ್ತಿ ಧರ್ಮ, ಅದು ನಾವ್ ಯಾರಿಗೆ ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ. ರೈತ ಅಂದಾಗ ದಯವಿಟ್ಟು ಗಡಿ ಇಲ್ಲ, ದಯವಿಟ್ಟು ತಪ್ಪಾಗ ಮತ್ತೆ ವಾಪಸ್ ತಗೊಳ್ಳಿ. ದಯವಿಟ್ಟು ರೈತರುಗಳಲ್ಲಿ ಈಗ ದೆಹಲಿಯಿಂದ ರೈತರು ಬೆಂಬಲ ಸೂಚಿಸ್ತಾರೆ, ಹರಿಯಾಣ ರೈತರು ಬೆಂಬಲ ಸೂಚಿಸ್ತಾರೆ, ರೈತರುಗಳನ್ನ ಡಿವೈಡ್ ಇಲ್ಲ ಮೇಡಮ್. ಆಯ್ತು ಒಂದ್ ನಿಮಿಷ ಇರಿ, ಅವ್ರಿಗೂ ಮಾತಾಡಕ್ ಬಿಡಿ, ಅದು ನೀವು ಸರಿಯಾಗಿ ಮಾತಾಡ್ಬೇಕು. ನೋಡಿ ಮೇಡಮ್, ರಾಜಕೀಯ ಮಾತಾಡ್ಬೇಕು. ಈಗ ತ್ರಿವಳಿ 3 ಯೋಜನೆ ತಂದ್ರಲ್ಲ ರೈತರಿಗೆ, ಮಸೂದೆ ತಂದ್ರಲ್ಲ, ಕರ್ನಾಟಕದಿಂದ ರೈತರು ಅಲ್ಲಿಗೆ ಹೋದ್ರು, ಯಾಕೆ ಹೋದ್ರು? ನೀವು ಅವಾಗ ಸಪೋರ್ಟ್ ಮಾಡಿದ್ರಿ ಅವ್ರಿಗೆ? ನೋಡಿ ಆಬ್ವಿಯಸ್ಲಿ ಸಪೋರ್ಟ್ ಇವಾಗ ಈಗ ನಿಮ್ ಬುಡಕ್ ಬಂದ್ಮೇಲೆ ನಿಮ್ಗೆ ಅನ್ನಿಸ್ತಾ ಇದೆಯಾ ಅದು? ಕಾಂಗ್ರೆಸ್ ಅಂತ ಇನ್ನೊಂದ್ಸಲ ಪ್ರೂವ್ ಆಗಿದೆ. ರಾಜಕೀಯ ಮಾಡ್ಬೇಕು ಅಂತ ನಾನು ರಾಜಕೀಯ ಮಾಡಕ್ ನಿಂತ್ಕೊಂಡ್ಬಿಡ್ತೀನಿ. ಈಗ ನೀವು ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅಡಕತ್ರೆಯಲ್ಲಿ ಸಿಗಾಕ್ಸಿರುವುದು ಯಾರು? ರೈತರನ್ನ ಬೀದಿಗೆ ಮಾತಾಡಕ್ ಬಿಡ್ತಿರೋ ಬಿಡಲ್ಲ? ಯಾಕೆ ಅದು ನಿಮ್ಗೆ? ಯಾಕೆ ಅವ್ರಿಗೆ ಅವ್ರು ಉತ್ತರ ಕೊಡ್ತಾರೆ? ವೈ ಯು ಆರ್ ಇಂಟರಪ್ಟಿಂಗ್? ನೀವು ರೈತರ ಧ್ವನಿಯನ್ನು ಕಾಂಗ್ರೆಸ್ ನಡೆಸಿದ್ರೆ ಪ್ಲೀಸ್ ಡಿಬೇಟ್ ಹ್ಯಾಸ್ ಟು ಮೂವ್ ಆನ್. ನೀವು ಸುಮ್ಮನೆ ಕಿರ್ಚಾಡ್ಕೊಂಡೋಗಿ ನನಗೂ ಟೈಮ್ ಇಲ್ಲ. ಐ ಕಾಂಟ್ ವೇಸ್ಟ್ ಮೈ ಟೈಮ್. ಮಾತಾಡಿ ಜಯದ್, ಒಂದ್ ನಿಮಿಷ ಇರಿ ಜಯದ್ ಅವರೇ, ನಿಮ್ ಮಾತು ಮುಗ್ದಿದೆ ಅಲ್ಲ, ಅವ್ರಿಗೆ ಅವಕಾಶ ಕೊಡಿ. ಮಧ್ಯದಲ್ಲಿ ಯಾಕೆ ಇಂಟರಪ್ಟ್ ಮಾಡ್ತೀರಿ? ನೋಡಿ ಯಾಕೆ ಮಾತಾಡ್ತಾ ಇದ್ದೀರಿ? ಇವ್ರು ಕೇಳಿರೋ ಪ್ರಶ್ನೆ ಅದನ್ನ ಕೇಳಕ್ ನಾನಿದ್ದೀನಿ, ನೀವು ಯಾಕೆ ಮಾತಾಡ್ತೀರಿ? ನಾನು ಕೇಳ್ತಿದ್ದೀನಿ, ನೀವು ಮಾತಾಡಬೇಡಿ. ಅವ್ರಿಗೆ ಗೊತ್ತು ಇದು ಒಂದ್ ನಿಮಿಷ ಇರಿ, ನೀವು ಯಾಕೆ ಮಧ್ಯದಲ್ಲಿ ಅಲ್ಲಿ ಅವಾಗ್ಲಿಂದ ಇಂಟರಪ್ಟ್ ಮಾಡ್ತಾ ಇದೀರಿ? ಮೇಡಮ್, ರೈತರ ಧ್ವನಿಯನ್ನು ಅಡಿಸೋ ಕೆಲಸ ಕಾಂಗ್ರೆಸ್ ಅವರು ಮಾಡಿದ್ರೆ ವಿರೋಧ ಪಕ್ಷ ಮಾತಾಡಬಾರ್ದು. ಜಯದೇವ್ ಅವರೇ, ವಿರೋಧ ಪಕ್ಷಕ್ಕೆ ವಾಕ್ ಸ್ವಾತಂತ್ರ್ಯ ಇಲ್ಲ. ಕೈಂಡ್ಲಿ ಮೇಂಟೈನ್ ದ ಡೆಕೋರಮ್ ಆಫ್ ದ ಡಿಬೇಟ್. ನಾನು ಇನ್ನೇನು ಹೇಳಲ್ಲ. ವಿರೋಧ ಪಕ್ಷ ನೀವು ಬಿಜೆಪಿ ಆಫೀಸಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕುತ್ಕೊಂಡಿರುವಾಗ ಎಲ್ರಿಗೂ ಮಾತಾಡಕ್ ಅವಕಾಶ ಇದೆ. ಯು ಶುಡ್ ಅಲೋ ದೆಮ್ ಟು ಟಾಕ್. ನೀವು ಮಾತಾಡಬೇಡಿ. ನಿಮ್ದು ಆಗಿದೆ ಅಲ್ಲ, ನಿಮ್ ಅವಕಾಶ ಕೊಟ್ಟೆ ಅಲ್ಲ. ಅವ್ರ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಕೇಳಕ್ ನಾನಿದ್ದೀನಿ, ನಿಮಗ್ ಬೇಡ ಅದು. ಇಟ್ ಇಸ್ ನನ್ ಆಫ್ ಯುವರ್ ವರ್ಕ್, ಐ ವಿಲ್ ಡೂ ಇಟ್. ಮಾತಾಡಿ ನಂದನ್. ನೋಡಿ ಮೇಡಮ್, ಇವಾಗ ರೈತರನ್ನ ಇವಾಗ ಇವರೇ ಒಂದು ಪ್ರಕಾಶ್ ಅವ್ರ ಮಾತು ಹೇಳಿದ್ರು, ರೆಡ್ ಝೋನೋ ಏನೋ ನಮ್ಗೆ ಗೊತ್ತಿಲ್ಲ, ಅದೇನೋ ಆಗ್ಲಿ, ಇದು ಏನಪ್ಪ ಬೆಳೆ ಬೆಳ್ಕೊಂಡು ಹೋಗ್ತೀವಿ ಅಂತ. ಇವಾಗ ಇವ್ರಿಗೆ ಬೇಡದೇ ಇರ್ಬೋದು ಸಾಲ, ಇವ್ರಿಗೆ ಬೇಡದೇ ಇರ್ಬೋದು ಒಂದು ಬೋಗಿ ಹಾಕಕ್ಕೆ, ಇವ್ರಿಗೆ ಬೇಡದೇ ಇರೋದೇನೋ ಒಂದು ಭಾಗ ಮಾಡಕ್ಕೆ. ಆದ್ರೆ ಮಿಕ್ಕಿದ ರೈತರಿಗೆ ಭಾಗ ಮಾಡೋಕ್ಕಾಗತ್ತಾ? ಮಿಕ್ಕಿದ ರೈತರು ಸೇಲ್ ಮಾಡ್ದೇ ಇರಂಗಾಗತ್ತಾ? ಮಿಕ್ಕಿದ ರೈತರು ಪಾಲ್ ಮಾಡ್ದೇ ಇರಂಗಾಗತ್ತಾ? ಈ ರೆಡ್ ಝೋನ್ ಇಂದ ಅವರು ಒಂದು ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ ಮೇಡಮ್. ಒಂದು ಉದಾಹರಣೆ ಕೊಡ್ತೀನಿ. ಪ್ಲೀಸ್, ಇಫ್ ಯು ರೆಸ್ಪೆಕ್ಟ್ ಮೀ ಶುಡ್ ನಾಟ್ ಟಾಕ್. ಒಂದ್ ನಿಮಿಷ ನಂದನ್ ಅವರೇ, ಐ ಹ್ಯಾವ್ ಅ ವೆರಿ ಲೆಸ್ ಟೈಮ್. ರೆಡ್ ಝೋನ್ ಆಗಿದ್ದಾಯ್ತು, ಅದನ್ನ ನೀವು ಮಾಡ್ಕೊಂಡಿದ್ದಾಯ್ತು, ನೀವು ಕೈಗೆ ತಗೊಂಡಿದ್ದಾಯ್ತು. ಒಂದ್ ನಿಮಿಷ ಇರಿ, ಈಗ ಕೈಗೆ ತಗೊಂಡಿದ್ದಾಯ್ತು. ಅವರು ಅದನ್ನೇ ಹೇಳ್ತಿರೋದು, ಯಾರು ಕೊಡ್ತಾರೋ ಅವ್ರ ಭೂಮಿ ತಗೊಳ್ಳಿ, ಯಾರು ಕೊಡಲ್ಲ ಅವ್ರ ಭೂಮಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ ಯು ಗವರ್ಮೆಂಟ್ ಡೂ ದಟ್? ಒಂದ್ ನಿಮಿಷ, ಅದ್ರ ಜೊತೆಗೆ ಅವರ ಅಷ್ಟು ಪ್ರಶ್ನೆ ನೀವು ಉತ್ತರ ಕೊಡಿ. ನೋಡಿ, ಪ್ರಶ್ನೆ ಒಂದು ಉತ್ತರ ಕೊಡ್ತಾ ಇದೀನಿ. ಅವ್ರು ರೆಡ್ ಝೋನ್ ವಿಚಾರ ಎತ್ತಿದ್ರು, ರೆಡ್ ಝೋನ್ ಹೇಳ್ತಾ ಅದನ್ನ ಬಿಟ್ಟು ಮುಂದಕ್ಕೆ ಹೋಗಿ ಮುಗಿಸ್ಬಿಡ್ತೀನಿ. ನೋಡಿ, ಈ ರೆಡ್ ಝೋನ್ ಇಂದ ಸ್ವಲ್ಪ ಜನ ರೈತರಿಗೆ ಏನೋ ಸೇಲ್ ಮಾಡ್ಬೇಕು ಅಂತ ಇರುತ್ತೆ, ಏನೋ ಬೋಗಿ ಹಾಕ್ಬೇಕು ಅಂತ ಇರುತ್ತೆ, ಏನೋ ಒಂದು ಪಾರಿಕತ್ ಮಾಡ್ಬೇಕು ಅಂತ ಇರುತ್ತೆ. ಈ ರೆಡ್ ಝೋನ್ ಇಂದ ಒಂದು ಟ್ಯಾಗ್ ಹಾಕಿರ್ತಾರೆ, ಏನು ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತ ಪಾಣಿ ಬರುತ್ತೆ. ಆ ಪಾಣಿಯಿಂದ ಎಷ್ಟು ಜನ ರೈತರಿಗೆ ಸಮಸ್ಯೆ ಆಗಿದೆ ಅಂತ ಕುಮಾರಸ್ವಾಮಿ ಗೊತ್ತಾ? ಡಿನೋಟಿಫೈ ಮಾಡ್ಬೇಕಾಗಿತ್ತು, ಅಧಿಕಾರ ಆಯ್ತಲ್ಲ, ಡಿನೋಟಿಫೈ ಮಾಡ್ಬೇಕಾಗಿತ್ತು. ಟ್ರಾನ್ಸಾಕ್ಷನ್ ಸ್ಟಾಪ್ ಮಾಡಿಲ್ಲ ಮೇಡಮ್, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ನಡೀತಾ ಇತ್ತು. ಇನ್ನೊಬ್ಬ ಒಕ್ಕಲಿಗ ನಾಯಕ ಬೆಳೀತಿದ್ದಾರೆ ಅಂತ ಹೊಟ್ಟೆ ಕಿಚ್ಚು ಈ ಕುಮಾರಸ್ವಾಮಿಗೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹಾಗಾಗಿ ಇಲ್ಲ ಸಲ್ಲದ ರಾಜಕೀಯ ಮಾಡಿಕೊಂಡು ರೈತರನ್ನ ಎತ್ಕೊಳ್ತಿದ್ದಾರೆ. ಹಾಗಾಗಿ ನಾನು ಈ ಒಂದು ಹೊಟ್ಟೆ ಕಿಚ್ಚನ್ನು ಬಿಟ್ಬಿಟ್ಟು ಕುಮಾರಸ್ವಾಮಿ ಅವರೇ ಸಕಾರಾತ್ಮಕವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರೋ ಯೋಜನೆಗಳ ಬಗ್ಗೆ ಮಾತಾಡಿ, ಅದು ಬಿಟ್ಬಿಟ್ಟು ಐಶ್ವರ್ಯ ಸರ್, ಒಂದು ನಾನು ಹೇಳಬಲ್ಲೆ ನಿಮಗೆ. ನಾನು ಅಲ್ಲಿ ಗ್ರೌಂಡ್ ರಿಪೋರ್ಟ್ಗೆ ಹೋಗಿದ್ದೀನಿ ಸರ್. ಒಂದು ಹೋರಾಟದ ಆರಂಭದ ದಿನಗಳಿಂದಲೂ ಅವ್ರನ್ನ ಕಡೆಗಣಿಸ್ತಾ ಬಂದುಬಿಟ್ಟಿದ್ದಾರೆ. ರೈತರಿಗೆ ಅದೊಂದು ಮನ್ಸಿಗೆ ಬಹಳ ನೋವಿದೆ. ಹೆಣ್ಮಕ್ಳು ಬರೀ ಹಗಲು ರಾತ್ರಿಯಲ್ಲಿ ಕೂತಿದ್ದಲ್ಲ, ಊಟ ನಿದ್ದೆ ಅಷ್ಟೇ ಅಲ್ಲ ಸರ್, ಅವರ ತಿಂಗಳ ಮುಟ್ಟಿನ ಸಂದರ್ಭದಲ್ಲೂ ಎಷ್ಟೋ ರಾತ್ರಿಗಳು ಹೆಣ್ಮಕ್ಳಲ್ಲಿ ಕಳೆದಿದ್ದಾರೆ, ಆಯ್ತಾ? ಸೊ ಹಾಗಿರುವಾಗ ಸರ್ಕಾರ ಎಲ್ಲೋ ಒಂದ್ ಕಡೆ ರೈತರನ್ನ ದೌರ್ಜನ್ಯದ ಮುಖಾಂತರ ಭೂಮಿ ಕಿತ್ಕೊಳಕ್ ಹೋಗ್ತಿದೆ ಅನ್ನೋದು ಅವರ ದೊಡ್ಡ ಆರೋಪ. ಅವ್ರು ಇವಾಗ ಅಷ್ಟು ಪಾಯಿಂಟ್ ಹೇಳಿದ್ರಲ್ಲ, ನನ್ಗೆ ಅದ್ರಲ್ಲಿ ಯಾವುದು ಇನ್ವ್ಯಾಲಿಡ್ ಪಾಯಿಂಟ್ಸ್ ಅಂತ ಅನ್ಸ್ಲಿಲ್ಲ ಸರ್. ನೀವೇನ್ ಹೇಳ್ತೀರಿ? ಇಲ್ಲ, ಸರ್ಕಾರ ಯಾವುದೇ ಇದೊಂದೇ ಯೋಜನೆ ಅಲ್ಲ,
ಯಾವುದೇ ಯೋಜನೆ ಮಾಡಬೇಕಾದ್ರೂ ಕೂಡ ಒಂದು ಕಾನೂನು ಇತ್ಯಾದಿ ಬಿಡಿ, ಗುಡ್ ಪಾಲಿಟಿಕ್ಸ್ ಅಂತ ಏನೇನು ಅಂತೀವಿ ನಾವು. ವಾಟ್ ಈಸ್ ಗುಡ್ ಪಾಲಿಟಿಕ್ಸ್? ಟು ಟೇಕ್ ಪೀಪಲ್ ಇನ್ ಕಾನ್ಫಿಡೆನ್ಸ್. ಕಾನೂನು ಕೂಡ ಅದನ್ನೇ ಹೇಳ್ತದೆ. ಮತ್ತು ಬೇರೆ ಕಾನೂನು ನಿಮ್ಮ ಸೋಷಿಯಲ್ ಆಡಿಟ್ ಮಾಡಬೇಕು, ಪಾರ್ಟಿಸಿಪೇಟರಿ ರಿಸೋರ್ಸ್ ಅಪ್ರೈಸಲ್ ಮಾಡಬೇಕು, ಅಲ್ಲಿ ಗ್ರಾಮ ಸಭೆಗಳನ್ನ ಮಾಡಿ ಅದ್ರ ಕನ್ಸೆಂಟ್ ತಗೋ ಎಲ್ಲ ಇರ್ತದೆ. ಅದು ಮಾಡಿಲ್ಲ ಅಂತಾದರೆ ರೈತರು ಕೇಳೋ ಪ್ರಶ್ನೆಗೆ ಉತ್ತರನ ಕೊಡಬೇಕು. ಒಂದು ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ನೆಗೋಷಿಯೇಬಲ್. ಅದು ಅದ್ರ ಜೊತೆಗೇ ವಾಸ್ತವ ನೆಲೆಗಟ್ಟಲ್ಲಿ ಮಾತಾಡೋದಾದರೆ, ಯಾಕಂದರೆ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ನಾನು ಬಿ ಜೆ ಪಿ ಅಲ್ಲ, ನಾನು ಕಾಂಗ್ರೆಸ್ ಅಲ್ಲ, ನಾನು JDS ಅಲ್ಲ. ಬಿ ಜೆ ಪಿ ಪರವಾಗಿ ಮಾತಾಡ್ತದೆ, ಕಾಂಗ್ರೆಸ್ ಪರವಾಗಿ ಮಾತಾಡ್ತದೆ. ಅಲ್ಲಿ ನಿಜವಾಗ್ಲೂ ನನಗೊಬ್ಬ ಕರ್ನಾಟಕದ ನಾಗರಿಕನಾಗಿ ಏನು ಅನಿಸ್ತದೆ ನನಗೆ, ಇಂಡಸ್ಟ್ರಿಯಲೈಸೇಷನ್ ಇಸ್ ಗುಡ್. ಔದ್ಯೋಗೀಕರಣ, ಕೈಗಾರಿಕಾ ಡೆವಲಪ್ಮೆಂಟ್ ಒಳ್ಳೆಯದು. ಯಾಕಂದರೆ ವರ್ಲ್ಡ್ ಬ್ಯಾಂಕ್, IMF ಕೂಡ ಅದನ್ನೇ ಹೇಳ್ತದೆ. ನಮ್ಮ ಆರ್ಥಿಕತೆಯ ಡಿಪೆಂಡೆನ್ಸ್, ಅವಲಂಬನೆ ಕೃಷಿಗಿಂತ ಇಂಡಸ್ಟ್ರಿ ಮೇಲೆ ಜಾಸ್ತಿ ಇರಬೇಕು. ಕೃಷಿ ಮೇಲೆ ಜಾಸ್ತಿ ಡಿಪೆಂಡ್ ಆದರೆ ರೈತ ಪ್ರೆಷರಲ್ಲಿ ಬರ್ತಾನೆ. ಆಮೇಲೆ ಅದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗೋದಿಲ್ಲ ಕೃಷಿಯಲ್ಲಿ. ತೊಡಗಿರ್ತಾರೆ, ಬಟ್ ಇಟ್ ಡಸಂಟ್ ಎಕ್ಸ್ಪ್ಯಾಂಡ್ ಇಟ್ ಸ್ಕೋಪ್. ಬಟ್ ಇಂಡಸ್ಟ್ರಿ ಕ್ಯಾನ್ ಪ್ರೊವೈಡ್. ಒಂದು ಬ್ಯಾಲೆನ್ಸ್ ಇದೆ ಅದಕ್ಕೆ ನೀವು ಹಿಂದಿನ ಎಲ್ಲ ಎಕನಾಮಿಕ್ ಹಿಸ್ಟ್ರಿ ನೋಡಿದ್ರೆ ಪ್ರತಿಯೊಂದು ಸರ್ಕಾರ ಕ್ಲೇಮ್ ಮಾಡೋದು ನಮ್ಮ ಸರ್ಕಾರ ಕೃಷಿ ಮೇಲಿನ ಅವಲಂಬನೆ ಕಡಿಮೆ ಮಾಡಿತು ಅಂತ. ಜಾಸ್ತಿ ಮಾಡೋದಂತ ಯಾರೂ ಕ್ಲೇಮ್ ಮಾಡ್ಕೊಳ್ಳೋದಿಲ್ಲ, ಅವ್ರ ಸಾಧನೆ ಅಂತ ಬರ್ಕೊಳ್ತಾರೆ. ಸರ್ ಆದ್ರೆ ಅವ್ರು ಕೇಳ್ತಾರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅದಕ್ಕೆ ಬರ್ತೇನೆ. ಬಟ್ ಇದೆಲ್ಲವನ್ನು ಮಾಡೋದಕ್ಕೆ ಎಲ್ಲ ಯೋಜನೆಗಳಲ್ಲಿ ಕಾನೂನು ಇದ್ದೇ ಇರ್ತದೆ, ಪ್ರೊವಿಷನ್ ಇದ್ದೇ ಇರ್ತದೆ. ಅದನ್ನು ಜನರಿಗೆ ಮನದಟ್ಟಾಗುವಂತೆ ಹೇಳೋದಕ್ಕೆ ಏನಾಗುತ್ತೆ ಇವ್ರಿಗೆ? ಹೋಗಿ ಅಲ್ಲಿ ಕಾಂಗ್ರೆಸ್ ಬೇಕಾಗಿಲ್ಲ ನನಗೆ, JDS ಬೇಕು, ಯಾರೂ ಬೇಡ. ಸರ್ಕಾರ ಹೋಗಿ ಅಲ್ಲಿ ಮಾತಾಡೋಕೆ ಯಾರು ತಡೀತಾರೆ ಇವರನ್ನ? ಜಿಲ್ಲಾಧಿಕಾರಿನೂ ತುಂಬಾ ನಾನು ಇವತ್ತು ಮತ್ತೆ ರಿಪೀಟೆಡ್ಲಿ ಐ ಆಮ್ ಟೆಲ್ಲಿಂಗ್ ಯು, ಪ್ರಾಜೆಕ್ಟ್ ಮಸ್ಟ್ ಹ್ಯಾಪನ್. ಆ ಬಿಡದಿ ಪ್ರಾಜೆಕ್ಟ್ ವಿರುದ್ಧ ನಾನು ಇಲ್ಲ. Integrated township is required. More and more townships, industrial requirement, it is there in Karnataka. Karnataka ಈ ದೇಶದ ಅತ್ಯಂತ ಪ್ರಮುಖ ಎಕಾನಮಿ, ಚಿಕ್ಕದಲ್ಲ. ಹೀಗಿರುವಾಗ ಅದನ್ನು ನಾವು ಸರಳ ಮಾಡೋಣ. ಹಾಗೆಯೇ ಯಾಕೆ ರಾಜಕೀಯ, ವೈ ದಿಸ್ ಗೆಟ್ ಪೊಲಿಟಿಸೈಸ್ಡ್ ಇಸ್ ದ್ಯಾಟ್, ನಾನು ಮುಂಚೆನೇ ಹೇಳಿದಂಗೆ ಯಾವ ರಾಜಕೀಯ ಪಕ್ಷದ ರೈತರಿಗೆ ಇನ್ನೂ ಮಾಡಿಲ್ಲ. ಗುಜರಾತಲ್ಲಿ ಅದಾನಿ ಪೋರ್ಟ್ಗೆ 4-5 ಸಾವಿರ ಎಕರೆ ಕೊಟ್ರಿ, 5,000 per ಎಕರೆ ಕೊಟ್ರಿ. ಎಲ್ಲಿಂದ ಸಿಕ್ತು? ಅದಾನಿ ಪೋಟಿ ರೈತರ ಜಮೀನು 5 per acre ಕಾಂಪನ್ಸೇಷನ್. ಆಮೇಲೆ ರೈತರ ಇದು ಮಾಡಿದ್ರೆ, ಆಮೇಲೆ ಮನೆಗೆ ಹಿಂದಿನ ಸರ್ಕಾರಗಳು BJP ಬರೋಕ್ಕಿಂತ ಮುಂಚೆ ಸರ್ಕಾರಗಳು ಇಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ, ಈ KFC ಮತ್ತು ಕೋಕೋ ಕಲ್ಚರ್ ಹೇಗೆ ನಡ್ಕೊಂಡು ಅಂತೇಳಿ ವಿ ಹ್ಯಾವ್ ಸೀನ್ ಇಟ್. ಬೀಜಗಳ ವಿಚಾರದಲ್ಲಿ ಕರ್ನಾಟಕದಲ್ಲಿ, ರಸಗೊಬ್ಬರ ವಿಚಾರದಲ್ಲಿ ರೈತ ಈ ಸ್ಟ್ರಗ್ಲಿಂಗ್ ಆಲ್ ದ ಟೈಮ್. ಸರ್ ಆಮೇಲೆ ಇವತ್ತು ವಿರೋಧಿಸ್ತಾ ಇದೆಯಲ್ಲ ಸರ್ BJP, ಯಡಿಯೂರಪ್ಪ ಅವ್ರೇನು ಇದನ್ನು ವಿರೋಧಿಸಲಿಲ್ಲ ಸರ್. ನಾವು ಯೋಜನೆ ವಿರೋಧ ಇಲ್ಲ, ಬಲವಂತ ಭೂಮಿ ಕಿತ್ಕೊಳ್ಳೋಕೆ ವಿರೋಧ. ಅದನ್ನೇ ನಾನು ಕೂಡ ಅದನ್ನೇ ಹೇಳ್ತೇನೆ. ಅದನ್ನೇ ನಾವು ಹೇಳ್ತೇವೆ. ನೀವೇ ಮಗುನು ತೂಗಿ ತೊಟ್ಲನ್ನು ತೂಗಕ್ಕಾಗಲ್ಲ. ಆದ್ರೆ ಯಾರೂ ಕೂಡ ಇಲ್ಲಿ ಯಾವ ರಾಜಕೀಯ ಪಕ್ಷ ಕೂಡ ನಾನು ಚೆನ್ನಾಗಿ ರೈತನ ನೋಡ್ಕೊಂಡು ಅಂತ ಕ್ಲೇಮ್ ಮಾಡಂಗಿಲ್ಲ. ಡೆಫಿನೆಟ್ಲಿ everybody has let down the farmer. Everybody has let down the farmer. ಒಂದು ನಿಮಿಷ. ಹೀಗಿರುವಾಗ ಯೋಜನೆ ಬಗ್ಗೆ ಸೀಮಿತವಾಗಿ ಮಾತಾಡಬೇಕಂದ್ರೆ ನೀವು ಯೋಜನೆನ ಮಾಡಿ, ಅಗತ್ಯ ಇದೆ ಅದ್ರ ರೈತರನ್ನ ಕಾನ್ಫಿಡೆನ್ಸ್ ತಗೊಂಡು ಮಾಡಿ ಒಂದು. ಆಮೇಲೆ ರೈತರನ್ನ ಕಾನ್ಫಿಡೆನ್ಸ್ ತಗೊಳ್ಳೋದಂದ್ರೆ ಅದೊಂದು ದೊಡ್ಡದ ಒಂದು ಮಾಸ್ ಮೂವ್ಮೆಂಟ್ ಅಲ್ಲ, ಅದೊಂದು ಜಂಗುಳಿ ಮಾಡೋದಲ್ಲ. ರೈತರು, ಭೂ ಮಾಲೀಕರು ಕರೀರಿ, ಮಾತಾಡ್ಸರಿ, ಅಷ್ಟೇ. ಈಗ ಆ ರೈತರು ಬರ್ಬೋದು, ಈ ರೈತರು ಅದು ಬೇರೆ, ಅದು ಚಳವಳಿ ಹಾಗೇನೆ. ಸರ್ ನೆನ್ನೆ ಎಸ್ಟೆಡ್ ಐ ಟೋಲ್ಡ್ ದ ಸೇಮ್ ಥಿಂಗ್ ಸರ್. ಕಾಂಗ್ರೆಸ್ ಅವ್ರಿಗೆ ವೋಟ್ ಹಾಕ್ಸ್ಕೋಬೇಕಾದ್ರೆ ಮನೆಗೆ ಹೋಗ್ತೀರಾ ಅಲ್ವಾ? ಈಗ ಹೋಗಿ ಕನ್ವಿನ್ಸ್ ಮಾಡಿ ಕುಮಾರಸ್ವಾಮಿ ಕೂತಲ್ಲ, ಅದು ರೈತ ಚಳವಳಿ ಕಡೆ ಹೋಗ್ಬಿಡ್ರಿ, ಭೂ ಮಾಲೀಕರ ಮನೆಗೆ ಹೋಗಿ, ಭೂ ಮಾಲೀಕ ಅಥವಾ ನಿಮ್ಮ ಹತ್ರ ಕರ್ಸ್ಕೊಳ್ಳಿ, ಮಾತಾಡಿ ಬಗೆಹರಿಸ್ಕೊಳ್ಳಿ. ಕುಮಾರಸ್ವಾಮಿ ಬಿಟ್ರು ಹುಡುಗರು ಕುಮಾರಸ್ವಾಮಿ ಕಂಡು ಎದ್ರಕೊಂಡಿದ್ಯಾ ನಿಮ್ ಸರ್ಕಾರ? ಕುಮಾರಸ್ವಾಮಿ ರಾಜಕಾರಣ ಕುಮಾರಸ್ವಾಮಿ ಮಾಡ್ತಾರೆ, BJP ರಾಜಕಾರಣ BJP ಮಾಡ್ತದೆ. ಸರ್ಕಾರದ ಕೆಲಸ ಏನು? ರೈತರ ಜೊತೆ ಮಾತಾಡೋದು, ಅಥವಾ ನೀವು ಅಲ್ಲಿ ಹೋಗಿ ಅಥವಾ ರೈತರು ನಿಮ್ಮ ಹತ್ರ ಕರ್ಸ್ಕೊಳ್ಳಿ, ಮಾತಾಡಿ. ದೊಡ್ಡ ಕೆಲಸನೇ ಅಲ್ಲ ಇದು, ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಟ್ ಆಲ್. ಬಹಳ ಸಲ ರೈತರು ಕೂಡ ಅಂತ ನನಗನ್ಸುತ್ತೆ ಸರ್, ಇಷ್ಟೊಂದು ರೈತರನ್ನ ರೊಚ್ಚಿಗೆ ಎಬ್ಸಿರೋದು ಸರ್ಕಾರನೇ. ತಪ್ಪದು ಅದು ಅವ್ರಿಗೆ. ಆಮೇಲೆ ಅದು ಆಮೇಲೆ ವಿಪಕ್ಷಗಳಿದ್ರಲ್ಲಿ ಎಂಟ್ರಿ ಆಗಕ್ಕೆ ದಾರಿ ಮಾಡ್ಕೊಟ್ಟಿರೋದು ಸರ್ಕಾರನೇ. ಬಂದೇ ಬರ್ತದೆ, ಸಹಜ ಅಲ್ವಾ? ಅಷ್ಟೇ. ರೈತರ ಮತ್ತು ಯಾವುದೋ ಒಂದು ಸಾರ್ವಜನಿಕ ವಿಚಾರದಲ್ಲಿ ಈ ತರದ ಒಂದು ಚಳವಳಿ ನೋಡಿದ್ರೆ ವಿಪಕ್ಷ ಬಂದೇ ಬರ್ತವೆ. 1.5 ವರ್ಷದಿಂದ ಪ್ರತಿಭಟನೆ ಮಾಡ್ತಾವ್ರೆ, ಸರ್ಕಾರ ಕೇಳಿಲ್ಲ, ವಿಪಕ್ಷ ತಪ್ಪು. ಅದನ್ನೇ ನಾನು ಹೇಳ್ತಾ ಇರೋದು, ದಟ್ ಇಸ್ ರಾಂಗ್. ಈಗಲೂ ಕೂಡ ಸಮಯ ಇದೆ. ಇದೆಲ್ಲ TV ಡಿಬೇಟ್ ಅಲ್ಲಿ ಎಲ್ಲರೂ ಮಾತಾಡೋದು, ಒಬ್ರಿಗೊಬ್ರು ಆರೋಪ ಮಾಡೋದು ಇದೆಲ್ಲ ಸರಿ. ಆದ್ರೆ
ಇದಕ್ಕೆ ಅವಕಾಶ ಕೊಡದೇನೆ ರೈತರ ಜೊತೆ ಸರ್ಕಾರ ಒಂದು ಮೀನಿಂಗ್ಫುಲ್ ಡೈಲಾಗ್ ಮಾಡ್ಕೊಂಡ್ಬಿಟ್ರೆ ಮುಗಿದ ಕೆಲಸ ಅಲ್ಲಿ. ಕುಮಾರಸ್ವಾಮಿನ ಬರಲ್ಲ, ಬಿಜೆಪಿನ ಬರಲ್ಲ. ಆಯ್ತು ಸಿಂಧೂರ್ ಅವರ ಕೊನೆಯದಾಗಿ ಯಾರು ಇವಾಗ ಒಂದು ಪ್ರೊಟೆಸ್ಟು ಇಲ್ಲ ಒಂದು ನಾವು ಇಲ್ಲ ಅಂತ ಹೇಳ್ತೀವಿ, ಸರ್ಕಾರದ ಭಾಗವಾಗಿ ಅಧಿಕಾರಿಗಳು ಇಲ್ಲ ನಮ್ಮ ನಾಯಕರು ಶಾಸಕರು ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟು ಏನಿದೆ ಅವರ ಅಹವಾಲನ್ನು ಮಾತಾಡ್ಬಿಟ್ಟು ಮೀನಿಂಗ್ಫುಲ್ ವೇಲಿ ಒಂದು ಡೈಲಾಗ್ ಮಾಡಿಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರದ್ದು ತೊಗೋತೀನಿ. ಸೆಕೆಂಡು ಮೇಡಮ್, ಬಿಡದಿಲಿ ಒಂದೇ ಭಾಗದಲ್ಲಿ ನಾವು ಮಾಡ್ತಿಲ್ಲ. ನೀವು ಕಳೆದ ವಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು KGF ಅಲ್ಲಿ ಇದೇ ಥರ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, 7,000 ಎಕರೆ ಮೇಡಮ್. ಹಾಗಾಗಿ ನಾವು ಬೆಂಗಳೂರು ಇವಾಗ ಬೆಳೆದಿದೆ, ಬೆಂಗಳೂರು ಕಾಂಟ್ ಸಸ್ಟೈನ್ ದ ಲೋಡ್, ಬೆಂಗಳೂರು ಕಾಂಟ್ ಹೋಲ್ಡ್ ದ ಲೋಡ್. ಇವಾಗ ವರ್ತೂರಲ್ಲಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಜಿಗಣಿಯಲ್ಲಿ, ಸರ್ಜಾಪುರದಲ್ಲಿ, ಈ ಕಡೆ ನೆಲಮಂಗಲ ಭಾಗದಲ್ಲಿ, ಈ ಕಡೆ ಭಾಗದಲ್ಲೆಲ್ಲ ಬೆಳ್ಕೊಂಡು ಹೋಗ್ತಾ ಇದೆ ಮೇಡಮ್. ಹಾಗಾಗಿ ಬೆಂಗಳೂರು ಬೆಳೀತಾ ಇದೆ. ಇವಾಗ BJP ಅವಧಿಯಲ್ಲಿ 1,000 ಎಕರೆ ಹರೋಹಳ್ಳಿಲಿ ಅಕ್ವಿಸಿಷನ್ ಮಾಡಿದ್ರು KDBಲಿ. ಇವಾಗ ಆಮೇಲಿಂದ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಗಬೇಕಾದ್ರೂ ಅಕ್ವಿಸಿಷನ್ ನಡೆದಿದೆ. ಹಂಗನ್ಬಿಟ್ಟು ಇದು ನಾವು ರೈತರು ಬೇಕು, ಇದು ಏನಪ್ಪ ರಾಜ್ಯನೂ ಒಂದು ಗ್ರೋ ಆಗಬೇಕು, ಒಂದು ಎಂಪ್ಲಾಯ್ಮೆಂಟು ಜನ್ರೇಷನ್ ಆಗಬೇಕು. ಮೀನಿಂಗ್ಫುಲ್ ವೇಲಿ ಯಾರ್ದೊಂದು ಪ್ರೊಟೆಸ್ಟ್ ಇದೆ ಅವ್ರ ಹತ್ರ ಬಳಿ ಹೋಗ್ಬಿಟ್ಟು ನಮ್ಮ ಸರ್ಕಾರ ಅವ್ರನ್ನ ಡೈಲಾಗಲ್ಲಿ ಮಾತಾಡಿಸ್ಬಿಟ್ಟು ಅವ್ರದ್ದು ಏನಿದೆ ಕುಂದುಕೊರತೆಗೆ ಮರಕ್ಕೂ ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ ಮೇಡಮ್. ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರನೂ ಕೊಟ್ಟಿಲ್ಲ, ಮರಕ್ಕೂ ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ. ಅವ್ರದ್ದು ಏನಿದೆ ಒಂದು ರಿಕ್ವೆಸ್ಟ್ನ ನಮ್ಮ ಮುಖ್ಯಮಂತ್ರಿಗಳು ಆ ಭಾಗದ ಶಾಸಕರು ನಾಯಕರು ಮಾತಾಡ್ಬಿಟ್ಟು ಒಂದು ಮೀನಿಂಗ್ಫುಲ್ ವೇಲಿ ಕೊನೆ ಮಾಡಿಬಿಟ್ಟು ತುಂಬಾ ಸ್ಪಷ್ಟ ಮೊದಲನೇ ಹೇಳ್ತಾ ಇದ್ದೀವಿ. ರೆಡ್ ಝೋನ್ ಕೇಳ್ತಾ ಇರೋರು ಡಿಲೀಟ್ ಮಾಡಿ ಅಂತ ಕೇಳ್ತಾ ಇರೋದು ದೊಡ್ಡ ರೈತರುಗಳು ಕೇಳ್ತಾ ಇದ್ದಾರೆ. 10 ಎಕರೆ 20 ಎಕರೆ 30 ಎಕರೆ ಅಭಿವೃದ್ಧಿ ಮಾಡಬೇಕು, ನಮ್ಗೇನು ಡೆವಲಪ್ಮೆಂಟ್. ಈಗ ಪ್ರಕಾಶ್ ಅವರೇ, ನಾನು ನೇರ ಪ್ರಶ್ನೆ ಕೇಳ್ಬಿಡ್ತೀನಿ, ಒಂದೇ ನಿಮಿಷ. ಸರ್ಕಾರ ಏನಾದರೂ ಬಂದು ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಮನೆಗೆ ಬಂದು ಕನ್ವಿನ್ಸ್ ಮಾಡಿ ಇಂಥ ಉದ್ಯೋಗ ನಾವು ಸೃಷ್ಟಿ ಮಾಡ್ತೀವಿ, ಇಂಥ ಕಡೆ ಉದ್ಯೋಗ ಕೊಡ್ತೀವಿ, ಇದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಭೂಮಿ ಕೊಡಕ್ಕೆ ರೆಡಿ ಇದ್ದೀರಾ? ಅವರು ಒಂದು ಶ್ವೇತಪತ್ರ ಹೊಡಿಸ್ಲಿ ಮೇಡಮ್, ಮಹಿಳೆಯರಿಗೆ ಉದ್ಯೋಗ ಕೊಡ್ತೀವಿ, ಎಷ್ಟು ಉದ್ಯೋಗ ಕೊಡ್ತೀವಿ ಅಂತ ಅದೆಲ್ಲ ಮಾತಾಡ್ತಾರೆ, ಕೇಳಿ ನೀವು ಬಂದಾಗ. ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆ ಏನ್ ಜೀವನಾಂಶ ಅದೇ ರಿಹಾಬಿಲಿಟೇಷನ್ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿವರೆಗೂ ಮಾತಾಡಿಲ್ಲ, ಕೇಳಿಲ್ಲ ಅವ್ರ ಕಷ್ಟನ. ಯಾಕಂದ್ರೆ ಬಡವರಲ್ಲ ಅವರು, ಭಿಕ್ಷುಕರಲ್ಲ ಅವರು, ನಿಮಗೆ ರಾಜಕಾರಣಿಗಳಿಗೆ ಅವ್ರನ್ನ ಕೇಳಿಲ್ಲ. ಮತ್ತೊಂದು ಬೇರೆ ಪಾಲಿಗೆ ಹಾಕೊಂಡು ಜಮೀನಿಲ್ಲದೆ ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೇನು ಜೀವನಾಂಶ ಗೊತ್ತಿಲ್ಲ. ಸುಮಾರು ಹೆಚ್ಚು ಕಡಿಮೆ ಒಂದು 2-2.5 ಸಾವಿರ ಮಹಿಳೆಯರು ಇವತ್ತು ಸ್ವಾವಲಂಬಿ ಬದುಕ್ತಾರೋ, ಅವ್ರಿಗೆ ಏನು ಉದ್ಯೋಗ ಕೊಡ್ತಿದ್ದ ಉತ್ತರ ಇಲ್ಲ. ಇವೆಲ್ಲವಕ್ಕೂ ನೀವು ಉತ್ತರ ಕೊಡೋದಾರೆ ರೈತರುಗಳ ಹತ್ರ ಬಂದ್ಬಿಟ್ಟು ಅವ್ರಿಗೊಂದು ಶ್ವೇತಪತ್ರ ಹೊಡಿಸಿ, ಮಹಿಳೆಯರಿಗೆ ಇಷ್ಟು ಉದ್ಯೋಗ ಕೊಡ್ತೀವಿ, ಅಲ್ಲಿ ಇಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ, ಇಷ್ಟು ಉದ್ಯೋಗ ಕೊಡ್ತೀವಿ, ಕೂಲಿ ಕಾರ್ಮಿಕರಿಗೆ ಏನು ಜೀವನಾಂಶ ಕೊಡ್ತೀವಿ. ರೈತರು ಕಳಿ, ರೈತರು ಒಪ್ಕೊಂಡು ಸಂತೋಷ. ನಾವೇನು ಡಿಬೇಟ್ ಕೂತ್ಕೊಂಡು ಚರ್ಚೆ ಮಾಡಿ ನಾವೇನು ರಾಜಕಾರಣ ಮಾಡಕ್ಕೆ ಬಂದಿಲ್ಲ. ನಮ್ಮ ನೋವು ಬಡವ್ರ ನೋವು, ಬಡವ್ರ ಧ್ವನಿಯಾಗಿ ನಿಂತಿದ್ದೀನಿ. ನಾನು ಭಾಗದ ಒಬ್ಬ ತಾಲೂಕು ಪಂಚಾಯತ್ ಸದಸ್ಯನಾಗಿ ನನಗೆ ಓಟ್ ಹಾಕಿದ ಮೇಲೆ ನಾನು ಬಡತನದಿಂದ ಬಂದಿರೋಂಥ ವ್ಯಕ್ತಿ ಆಗಿರೋದ್ರಿಂದ, ನಾನೊಬ್ಬ ಸಣ್ಣ ರೈತರ ಮಗ ಆಗಿರೋದ್ರಿಂದ ಬಡವ್ರ ನೋವಿಗೆ ನಿಂತಿದ್ದೀನಿ. ಬಡವ್ರಿಗೋಸ್ಕರ ಅವ್ರು ಏನು ಮಾಡ್ತೀನಿ ಅಂತ ಮೊದಲು ಸ್ಪಷ್ಟೀಕರಣ ಕೊಡಲಿ, ಉದ್ಯೋಗ ಸೃಷ್ಟಿ ಮಾಡೋದು, ಶ್ವೇತಪತ್ರ ಹೊಡಿಸ್ಲಿ. ಬಡವರಿಗೆ, ಕೂಲಿ ಕಾರ್ಮಿಕ, ಸಣ್ಣ ಜಮೀನು, ಅತಿ ಸಣ್ಣ ಜಮೀನು, ತುಂಡು ಭೂಮಿಯವರಿಗೆ ಏನು ಅವ್ರ ಬದುಕಕ್ಕೆ ಏನು ವ್ಯವಸ್ಥೆ ಮಾಡ್ತೀರಾ, ಅವ್ರ ಜೀವನಾಂಶ ಮತ್ತೆ ಬದುಕು ಅದಕ್ಕೆ ಏನು ಮಾಡ್ತಿದ್ದ ಮೊದಲು ಸ್ಪಷ್ಟೀಕರಣ ರೈತರು ಕೊಟ್ಟು ಅದು ನಮಗೆ ಶ್ವೇತಪತ್ರವಾಗಿ ಬರಬೇಕು ರೈತರಿಗೆ. ಅವಾಗ ಕೂತ್ಕೊಂಡು ರೈತರ ಹತ್ರ ಮಾತಾಡ್ಬೋದು ನಾವು. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಡಿಬೇಟಲ್ಲಿ ಭಾಗಿಯಾಗೋದಕ್ಕಾಗಿ. ಒಟ್ಟಾರೆಯಾಗಿ ರೈತರ ಟೌನ್ಶಿಪ್ ಏನು ಇದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ನಡುವೆ ಏನು ಜಟಾಪಟಿ ನಡೀತಾ ಇದೆ, ಕೊಲೆ ಕೇಸ್ ಹಾಕಿರೋದಿದೆಯಲ್ಲ ರೈತರ ಮೇಲೆ, ಅದು ಸೂಕ್ತ ಅಲ್ಲ. ಯಾವ ಸರ್ಕಾರಗಳಿಗೂ ಅದು ಶೋಭೆ ತರೋದಿಲ್ಲ. ನೀವು ಬೇಕಾದಷ್ಟು ಅವ್ರ ಮೇಲೆ ದೌರ್ಜನ್ಯ ನಡೆಸಿರ್ತೀರಿ, ಅವ್ರಿಗೂ ಹಿಂಸೆ ಕೊಟ್ಟಿದ್ದೀರಿ. 400 ದಿನಗಳಿಗಿಂತ ಹೆಚ್ಚಿನ ಕಾಲ ಅವರು ಪ್ರತಿಭಟನೆ ಕೂತಾಗ ಮೂಸಕ್ಕೂ ಹೋಗಿಲ್ಲ, ನೀವು ಅವ್ರ ಕಷ್ಟ ಕೇಳಕ್ ಹೋಗಿಲ್ಲ, ಒಂದನಿ ನೀರು ಕೊಡಕ್ ಹೋಗಿಲ್ಲ. ಸೊ ಒಂದ್ ನಿಮಿಷ ಸರ್ಕಾರಗಳು ರೈತರನ್ನ ನಿಮ್ಮ ಕಾನ್ಫಿಡೆನ್ಸ್ಗೆ ತಗೊಳ್ಬೇಕೆ ಹೊರತು ದೌರ್ಜನ್ಯದಿಂದ ನೀವು ಏನನ್ನೂ ಪಡ್ಕೊಳಕ್ಕಾಗಲ್ಲ. ಅಲ್ಲರಿ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಅನ್ನ ಕೊಡೋ ಅನ್ನದಾತ. ನೀವು ಪ್ರೀತಿಯಿಂದ ಹೋಗಿ ಕೇಳಿ, ನೀವು ಅವ್ರ ಬದುಕಿಗೆ ಒಂದು ದಾರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಭೂಮಿನೇ ನಂಬ್ಕೊಂಡಿರೋರು ನಾಳೆ ಏನು ಅನ್ನೋ ಭಯ ಇರ್ಬೋದು. DK ಶಿವಕುಮಾರ್ ಅವರಷ್ಟು ಆಸ್ತಿ ಅವ್ರ ಹತ್ರ ಇಲ್ಲದೆ ಇರ್ಬೋದು, ಅವರಷ್ಟು ಇನ್ಸ್ಟಿಟ್ಯೂಷನ್ ಅವ್ರ ಹತ್ರ ಇಲ್ಲದೆ ಇರ್ಬೋದು, ಅಥವಾ ಇನ್ನು ಯಾವುದೇ ರಾಜಕಾರಣಿ ಇರೋ ಹತ್ರ ಫೆಸಿಲಿಟಿ ರೈತರ ಹತ್ರ ಇಲ್ಲದೆ ಇರ್ಬೋದು. ಬಟ್ ಅವ್ರಿಗೊಂದು ಮಿನಿಮಮ್ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ಬೇಕು ಹೇಳಿ. ನಾಳೆ ದಿವಸ ನಿಮ್ಗಳ ಎಷ್ಟೋ ಜನ ರಾಜಕಾರಣಿಗಳಿದ್ದೀರಲ್ಲ, ನಿಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವ್ರ ಮಕ್ಕಳುಗಳಿಗೆ ಏನಾದರೂ ಎಜುಕೇಶನ್ ಕೊಡಿಸ್ತೀರಾ, ಏನು ಮಾಡ್ತೀರಾ? ಅದ್ರ ಬಗ್ಗೆ ರೈತರ ಹತ್ರ ಮುಕ್ತವಾಗಿ ಮಾತಾಡಿ. ಆ್ಯಂಡ್ ಬಾಲಕೃಷ್ಣ ಅವರೇ, ನೀವು ಲೋಕಲ್ MLA, ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ನೀವು ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ರೈತರು ಕೂಡ ನಿಮಗೆ ಸ್ಪಂದಿಸ್ತಾರೆ. ಬಲವಂತವಾಗಿ ಕಿತ್ಕೊಳ್ಳೋ ಅಂಥ ಸಂದರ್ಭ ನಿಮಗೆ ಬರೋದಿಲ್ಲ. ಸರ್ಕಾರ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಅಲ್ಲಿ ಸ್ವಾವಲಂಬಿಯಾಗಿ ಬದುಕ್ತಾ ಇರುವಂಥ ಮಹಿಳೆಯರಿಗೆ ಏನಾದರೂ ದಾರಿ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಮಾತಾಡಿ. ರೈತರ ಹತ್ರ ಮಾತಾಡಿ ನೀವು ಬಗೆಹರಿಸ್ಕೊಳ್ಬೇಕೆ ಹೊರತು ಕುಮಾರಸ್ವಾಮಿ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಎಲ್ಲರೂ ಮಣ್ಣು ತಿನ್ನೋ ಕೆಲಸನೇ ಮಾಡಿರೋದು. ಅನ್ನ ತಿನ್ನೋ ಕೆಲಸ ಯಾವ ರಾಜಕಾರಣಿನೂ ಬಂದು ಮಾಡಿಬಿಟ್ಬಿಟ್ಟು ಹೋಗಿಲ್ಲ. ಸೊ ಅಟ್ಲೀಸ್ಟ್ ಈ ಸರ್ಕಾರ ಆದರೂ ಒಂಚೂರು ಅನ್ನ ತಿನ್ನೋ ಕೆಲಸ ಮಾಡಿ ನೀವು ಅಂತ ಹೇಳ್ತಾ ಡಿಬೇಟ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.